ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತಿದ್ದೀವಿ ಹೊನ್ನಳ್ಳಿ ತಾಲೂಕಿನ ಕಮರ್ಗಟ್ಟೆಯಲ್ಲಿ. ಸೊ ಇವತ್ತಿನ ಸಂಚಿಕೆ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತ ನೀವೇ ನೋಡಿ, ಬನ್ನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಓಕೆ, ಸೂಪರ್, ಚೆನ್ನಾಗಿದ್ದೀನಿ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಎಲ್ರು? ಹಾಂ, ನೀವು ತುಂಬ ಚೆನ್ನಾಗಿದ್ದೀರಾ. ಏನು ನಿಮ್ಮ ಹೆಸರು? ಶಶಿಕಲಾ ನಟರಾಜ್. ನಟರಾಜ್ ಯಾರು? ಇವರು ನಮ್ಮ ಪತಿದೇವರು. ಪತಿದೇವರ? ಎಷ್ಟು ವರ್ಷ ಮದುವೆಯಾಗಿ? ನಮ್ದು 25. ಮಕ್ಕಳು? 4 ಮತ್ತು 4 ಮೊಮ್ಮಕ್ಕಳು. 4+4 8. ಮತ್ತೆ ಅಳಿಯಂದ್ರಿಬ್ರು. 8 9 10 10 ಜನ. ನಾವಿಬ್ರು. ನಿಮ್ಮಿಬ್ರಿಗೆ 10 ಜನ ಬ್ಯಾಕ್ ಬೋನ್ಸು. ಹೌದು. ಸೂಪರ್. ಸೊ ಹೆಂಗಿದೆ ಜೀವನ? ಸೂಪರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಖುಷಿಯಾಗಿದ್ದೀರಾ? ಖುಷಿ, ಎಂಜಾಯ್. ಎಂಜಾಯಾ? ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್. ಯಾಕೆ ಇವ್ರು ಲವ್ ಮಾಡಬೇಕಿತ್ತು? ಇಲ್ಲ, ಹಂಗೆ ಚೆನ್ನಾಗೇ ಕಂಡ್ರಲ್ಲ ಸರ್, ಮತ್ತೆ ಲವ್ ಮಾಡೋದು ಅಲ್ವಾ? ಅರೇಂಜ್ ಮ್ಯಾರೇಜ್. ಅಂದ್ರೆ ಮದುವೆ ಮೇಲೆ ಲವ್ ಮಾಡಿಲ್ಲ ನೀವು? ಮತ್ತೆ ಲವ್ ಮಾಡ್ಲೇಬೇಕಲ್ಲ ಸರ್, ಗಂಡ ಅಲ್ವಾ? ಅಲ್ವಾ? ಮಾಡಿದಿರ ಲವ್? ಹ್ಞೂ ಸರ್. ಮತ್ತೆ ನೀವು ಇಲ್ಲ ಅವ್ರ ಮದುವೆ ಆದ್ಮೇಲೆ ಲವ್ ಮಾಡಿದ್ದು ಸರ್. ಮದುವೆ ಲವ್ ಮಾಡಿದ್ರಾ? ಓಕೆ. ಅವ್ರು ನಿಮ್ಮನ್ನು ಲವ್ ಮಾಡಿದ್ರಾ? ಮಾಡಿದ್ವಿ ಸರ್, ಮತ್ತೆ ಹಂಗಾಗಿ ಪತಿದೇವರಾಗಿದ್ದು. ಹ್ಞೂ ಸರ್. ಮಕ್ಳು ಎಷ್ಟು ಅಂದ್ರೆ? 4 ಸರ್. 3 ಹೆಣ್ಣು 1 ಗಂಡು. 3 ಹೆಣ್ಣು 1 ಗಂಡು. ಅವ್ರಿಗೆ ಮಕ್ಕಳು? ಅವ್ರಿಗೆ 2 ಹೆಣ್ಮಕ್ಳು, 4 ಮೊಮ್ಮಕ್ಕಳು. ಹೌದಾ? ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಏನು ಮಾಡ್ಕೊಂಡಿದ್ದೀರಾ ಸರ್? ಆಯಂಡೇರಿ ಸೆಕ್ರೆಟರಿ ಸರ್. ಯಾವುದು? ಆಲಿನ್ ಸೊಸೈಟಿ ಸೆಕ್ರೆಟರಿ. ಆಲಿನ್ ಸೆಕ್ರೆಟರಿ. ಹ್ಞೂ ಸರ್, ನಂದಿನಿ. ನಂದಿನಿದಾ? ಹೆಂಗ್ ನಡೀತದೆ ಸರ್ ಜೀವನ? ಚೆನ್ನಾಗಿ ನಡೀತಾ ಇದೆ ಸರ್. ಮೇಡಮ್ ಹೆಂಗಿದೆ? ಬೈತಾರ ಮೇಡಮ್ ಮನೇಲಿ? ಹಂಗೇನಿಲ್ಲ ಸರ್, ಹಂಗೆ ಹೋಗ್ತಾ ಸುಮ್ಮನೆ. ಪ್ರೀತಿ ಜಾಸ್ತಿ. ಬೈಯೆಲ್ಲ ಹೊಡಿತಾರ ಅಷ್ಟೇ ಅಲ್ವಾ? ಇಲ್ಲ ಸರ್, ಇಲ್ಲ ಹಂಗೇನಿಲ್ಲ ಸರ್. ಹಂಗೇನಿಲ್ವಾ? ಇಲ್ಲ ಸರ್. ಮತ್ತೆ ಸುಮ್ಮನೆ ಹಂಗೆ ಹೋಗ್ತೀವಿ ಸರ್, ಹಂಗೆ ಪ್ರೀತಿ. ಪ್ರೀತಿ. ಸೊ ಖುಷಿಯಾಗಿದ್ದೀರಲ್ವಾ? ಹ್ಞೂ ಸರ್, ಖುಷಿ. ಸೂಪರ್. ಥ್ಯಾಂಕ್ ಯು ಸರ್. ಅಕ್ಕ ನಮಸ್ತೆ. ಅಕ್ಕ ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಎಷ್ಟು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಹಿಂಗೆ ನಿಮ್ಮ ಹೆಸರು? ಶಾಂತಮ್ಮ ಸರ್. ಶಾಂತಮ್ಮ. ಏನು ಮಾಡ್ಕೊಂಡಿದ್ದೀರಾ? ಸರ್ ಮನೇಲಿದ್ದೀವಿ ಸರ್. ಮನೇಲಿದ್ದೀರಾ? ಯಜಮಾನ್ರು? ಇಲ್ಲ ಸರ್. ಎಷ್ಟು ವರ್ಷ ಆಯಿತು? ಸರ್ ಇಲ್ಲ 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. ಏನಾಯ್ತು ಮೇಡಮ್ ಅವರು? ಚಿಕನ್ ಗುನ್ನೆ ಆಗಿತ್ತು ಸರ್, ಅವಾಗ ತಿರ್ಕೊಂಡ್ರು. ಹೌದಾ? ಮಕ್ಕಳು? ಮಕ್ಳು ಇಬ್ಬರು ಇದ್ದಾರೆ ಸರ್, ಹೆಣ್ಮಕ್ಳು. ಹೌದಾ? ಏನು ಮಾಡ್ಕೊಂಡಿದ್ದಾರೆ? ಅವ್ರು ಡಿಗ್ರಿ ಮಾಡ್ತಿದ್ದಾರೆ ಸರ್. 20 ವರ್ಷದಿಂದ ಅವ್ರು ತೀರ್ಕೊಂಡ ಮೇಲೆ ಜೀವನ ಕಷ್ಟ ಆಗಿಲ್ಲ ಮೇಡಮ್? ಕಷ್ಟ ಅಂದರೆ ಅಣ್ಣನ ಮನೇಲಿ ಇಲ್ಲೇ ತೋರ್ ಮನೇಲಿ ಇದ್ದೀನಿ ಸರ್ ನಾನು. ಹೌದಾ? ಹ್ಞೂ ಸರ್. ಖುಷಿಯಾಗಿದ್ದೀರಲ್ವಾ? ಹ್ಞೂ ಸರ್. ಸೂಪರ್. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಓಕೆ ಸರ್. ಎಲ್ಲಿ ನಿಮ್ಮ ಯಜಮಾನರು? ಬಂದಿಲ್ಲ ಸರ್. ಎಲ್ಲೂ ಇದ್ದಾರೆ? ಹಾಂ, ಆಟೋಮೊಬೈಲ್ಸ್ ಹಾರ್ಡ್ವೇರ್ ಶಾಪ್ ಇದೆ ನಮ್ಮದು ಹೊನ್ನಾಳಿಲಿ. ಹೌದಾ? ಏನವ್ರ ಹೆಸರು? ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ನಮ್ಮ ಭಾಗ್ಯಲಕ್ಷ್ಮಿ ಚಂದ್ರಶೇಖರ. ಮಕ್ಕಳು? ಮಕ್ಕಳು 2 ಸರ್. ಮಗ ಸಾಫ್ಟ್ವೇರ್ ಇಂಜಿನಿಯರು, ಮಗಳು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಸೂಪರ್. ಸರ್ ನಮಸ್ತೆ. ಓ ನಮಸ್ತೆ ಮೇಡಮ್. ಎಲ್ಲಿತ್ತು ಈ ಜೋರಾದ ವಾಯ್ಸ್? ಇಲ್ಲೇ ಇತ್ತು ಸರ್, ನೀವು ಲೇಟಾಗಿ ಬಂದ್ರಿ ಅಷ್ಟೇ. ಅಷ್ಟೇನಾ? ಯಾವ್ದು ಮೇಡಮ್ ಹಿಂದ್ಗಡೆ ಇರೋದು? ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಓಕೆ, ಇದು ನಿಮ್ಮ ಮನೇಲೆ ಬೆಳೆದಿರೋದಾ? ಇಲ್ಲ ಸರ್, ಖಂಡಿತ ಇಲ್ಲ. ಲಾಲ್ಬಾಗಲ್ಲಿ ಸರ್. ಲಾಲ್ಬಾಗಲ್ಲಿ ಬೆಳೆದಿರೋದು ನೀವು ತಲೆಗೆ ಹಾಕೋದಿದ್ದೀರಾ? ಬೆಂಗಳೂರಲ್ಲಿ ಲಾಲ್ಬಾಗಲ್ಲಿ ಜಾಸ್ತಿ ಇತ್ತಂತೆ, ಅದಕ್ಕೆ ಕೊಡ್ಸಿ ಕಳಿಸಿದ್ದಾರೆ. ಹೌದಾ? ಯಾರದ ಕೊಟ್ಟಿದ್ರು? ನಾವೇ ಹೋಗಿದ್ವಿ ಸರ್, ಹರಾಜ್ ಕರಿಯಬೇಕಾದ್ರೆ. ನೀವೇ ಹೋಗಿದ್ರಾ? ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು? ಸರ್ ಬರಲಿಲ್ಲ ಸರ್. ಯಾಕೆ? ಅವರು ಬೇಡ, ಮತ್ತೆ ಅಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿ ಅನ್ಸಲ್ಲ ಅಂತಂದು ಮನೆಗೆ ಇದ್ದರು. ಅದಕ್ಕೆ ತಪ್ಪಿಸ್ಕೊಂಡ್ರ? ಹ್ಞೂ ಸರ್. ಗೃಹಲಕ್ಷ್ಮಿ ಅಲ್ಲ, ಎಲ್ಲ ನೀವೇ ಹೋಗ್ಬಿಡಿ ಅಂತಂದು ಕಳಿಸ್ಬಿಟ್ರು ಸರ್. ಅದಕ್ಕೆ ಎಲ್ಲ ಲಕ್ಷ್ಮಂದಿರನ್ನ ಕಳಿಸಿದ್ದಾರೆ ಮನೆಯಿಂದ. ಖಂಡಿತ ಸರ್. ವೆಂಕಟರಮಣ ಶಾಂತವಾಗಿರ್ತಾರಲ್ಲ. ಹೌದೌದು. ಅಟ್ಲೀಸ್ಟ್ 1 hour ಅದು ಮಲ್ಲ ನಾನು ಆರಾಮಾಗಿರ್ತೀನಿ, ನೆಮ್ಮದಿಯಾಗಿರೋಣ ಅಂತ. ಇಲ್ದಿರು ಕಾಯಿ 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 ಅಂತಿರ್ತಾರೆ ಅಂತ ನಿಮ್ಮನ್ನು ಕಳಿಸ್ಬಿಟ್ರು. ಖಂಡಿತ ಸರ್. ಇಲ್ಲಿ ಮೊದಲು ಹೊಸದ್ರು ಎಲ್ಲಾದ್ರೂ ಹೋಗಿದ್ದೀರಾ ಹನಿಮೂನ್ಗೆ? ಸರ್ ಹನಿಮೂನ್ ಅಂತ ಏನು ಗೊತ್ತಿಲ್ಲ ಸರ್. ಹನಿಮೂನ್ ಅಂದ್ರೆ ಏನು ಗೊತ್ತಿಲ್ವಾ? ಇಲ್ಲ ಸರ್. ಇಲ್ಲ, ಹಂಗೆ ಸರ್, ಕಮರ್ಗಟ್ಟೆ. ಅಂದ್ರೆ ಹನಿಮೂನ್ ಅಂದ್ರೆ ಎಲ್ಲಿ ಇಲ್ಲಿರಲ್ಲ, ನಾವು ಹೋಗ್ಬೇಕು ಹನಿಮೂನ್ಗೆ. ಅಲ್ಲಿಗೆ ಹೋಗ್ಬೇಕು. ಇವ್ರು ಹೋಗಿದ್ದಾರೆ ಅನ್ಸುತ್ತೆ ನೋಡಿ. ಅದಕ್ಕೆ ಅವ್ರು ಜೋಶಾಗಿ ಹೇಳ್ತಾ ಇದ್ದಾರೆ. ಹಾ, ಹೋಗ್ತಿರ್ತೀರಾ ನೀವು ಹನಿಮೂನ್ಗೆ ಮೇಡಮ್? ಎಲ್ಲ ದೇವಸ್ಥಾನ ಸರ್ ಹೋಗಿರೋದಕ್ಕೆ ಮಾಡ್ಕೊಂಡ್ ಬಂದಿದ್ದಾರೆ. ಅಮೆರಿಕ ಹೋಗ್ಬಂದಾರ ಸರ್, ಸುಳ್ಳು ಹೇಳ್ತಿದ್ರು ಅವರು. ಹೌದಾ? ಹ್ಞೂ ಸರ್, ಅವ್ರು ಅಮೆರಿಕ ಹೋಗಿದ್ದೀರಾ? ಹ್ಞೂ ಸರ್. ಫ್ಯಾಮಿಲಿ. ಸರ್ ಬಾಲಿ ಹೋಗಿದ್ದೀವಿ, ಥೈಲ್ಯಾಂಡಿಗೆ, ಸೆಕೆಂಡ್ ಹನಿಮೂನಿಗೆ. ಹೌದಾ? ಥೈಲ್ಯಾಂಡ್ಗೆ ಹೋಗಿದ್ದೀರಾ? ಹಾಂ ಸರ್. ಥ್ಯಾಂಕ್ ಯು. ಗ್ರೇಟ್. ನೀವು ಥೈಲ್ಯಾಂಡ್ಗೆಲ್ಲ ಹೋಗಿ. ಥ್ಯಾಂಕ್ ಯು ಸರ್. ವೆರಿ ನೈಸ್. ಯಜಮಾನ್ ಹೆಸರು ಏನಂದ್ರಿ? ವಿಶ್ವನಾಥ್. ವಿಶ್ವನಾಥ್. ಮಕ್ಕಳು? ಒಬ್ಬನೇ ಮಗ ಸರ್. ಏನು ಮಾಡ್ತಿದ್ದಾರೆ? ಅವನು ಇಂಜಿನಿಯರಿಂಗ್ ಮುಗಿಸಿ ಜಾಬಲ್ಲಿದ್ದಾನೆ ಸರ್. ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು. ಓ ಅಕ್ಕ, ವೆಲ್ಕಮ್ ಸರ್. ವೆಲ್ಕಮ್. ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀನಿ ಸರ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ಊಟ ಏನು ಮಾಡಿದ್ರಿ? ಊಟ ಬೆಳಗ್ಗೆ ರೊಟ್ಟಿ ಸರ್. ರೊಟ್ಟಿಗೆ ಪಲ್ಯ.
ಯಾವ ಪಲ್ಯ? ಹಾಂ, ಬದನೆಕಾಯಿ ಪಲ್ಯ. ಬದನೆಕಾಯಿ ಪಲ್ಯ. ಏನು ನಿಮ್ಮ ಫೇವ್ರೇಟ್ ಫುಡ್ ಏನು ನಿಮ್ಮದು? ಫೇವ್ರೇಟ್ ಫುಡ್ ರಾಗಿ ಮುದ್ದೆ ಸರ್. ರಾಗಿ ಮುದ್ದೆನಾ? ರಾಗಿ ಮುದ್ದೆ ಜೊತೆಗೆ ಸಬ್ಬಸ್ಗೆ ಸೊಪ್ಪಿನ ಬಸ್ಸಾರು ಸಬ್ಬಸ್ಗೆ ಸೊಪ್ಪಿನ ಬಸ್ಸಾರ ಫೇವ್ರೇಟಾ? ಫೇವ್ರೇಟ್ ಸರ್. ಅದಿದೆ ಸಾಕು, ಬೇರೆ ಏನು ಬೇಡ. ಏನು ಬೇಡ. ಸೊ ನೀವು ವೆಜ್ಜಾ ನಾನ್ ವೆಜ್ಜಾ? ವೆಜ್ ಸರ್. ಪ್ಯೂರ್ ವೆಜ್ಜಾ? ಪ್ಯೂರ್ ವೆಜ್. ನಿಮ್ಮ ಯಜಮಾನ್ರಲ್ಲಿದ್ದಾರೆ? ಊರಲ್ಲಿದ್ದಾರೆ, ಹೊನ್ನಳ್ಳಿಯಲ್ಲಿ ಇದ್ದಾರೆ ಸರ್. ಮೆಡಿಕಲ್ ಶಾಪ್ ಇದೆ, ಹಾಂ. ಅಲ್ಲಿದ್ದಾರೆ ಅವರು. ಏನು ಹೆಸರು ಅವ್ರದ್ದು? ರವಿಕುಮಾರ್. ರವಿಕುಮಾರ. ನೀವು ತುಂಬ ಸಾಫ್ಟ್ ಅಂತ, ಹೌದಾ? ಯಜಮಾನ್ರು ಸಾಫ್ಟ್ ಇದ್ದಾರೆ ಸರ್. ಹೌದಾ, ತುಂಬ ಸಾಫ್ಟ್ ಇದ್ದಾರೆ. ಸಾಫ್ಟ್ ಜಗಳ ಆಡಲ್ವಾ ನಿಮ್ಮ ಮನೇಲಿ ಗಂಡ ಹೆಂಡ್ತಿ? ಮಾಡ್ತೀವಿ ಸರ್. ಯಾವುದಕ್ಕೆ ಜಾಸ್ತಿ ಆಯ್ತು ಹೆಚ್ಚು? ಯಾವುದಂದ್ರೆ ಮಕ್ಕಳ ವಿಚಾರಕ್ಕೆ, ಬಿಸ್ನೆಸ್ ವಿಚಾರಕ್ಕೆ, ಹಂಗೆ ಜಗಳ ಆಡ್ತಾರೆ. ಜಗಳ ಆಡ್ತೀರಾ, ಬಟ್ ಸರಿ ಆಗ್ತೀರಾ? ಆಗ್ತೀವಿ ಸರ್, ಒಂದು ಹಾಫ್ ಆನ್ ಅವರ್. ಹಾಫ್ ಅಷ್ಟೇ, ಬಿಡಿ, ಪರವಾಗಿಲ್ಲ. ಹಲೋ, ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ? ನೀವೆಲ್ಲ ಹನಿಮೂನಿಗೆಲ್ಲ ಹೋಗಿದ್ದೀರಾ? ಇಲ್ಲ ಸರ್, ನಾನು ದಾವಣಗೆರೆ ಕಮ್ಮರಗಟ್ಟೆ ಅಷ್ಟೇ. ಇಷ್ಟೇ, ಎರಡು ಹನಿಮೂನ್ ನಿಮಗೆ? ಎರಡೇ. ದಾವಣಗೆರೆಯಲ್ಲಿ ಬಿಟ್ಟರೆ ಇಲ್ಲಿ? ಓಕೆ. ನಿಮಗೆ ಎಷ್ಟು ಆಯ್ತು ಮದುವೆಯಾಗಿ? ನಮ್ಮದು 27 ವರ್ಷ ಆಯಿತು ಸರ್. 27 ವರ್ಷ ಆಯಿತು. ಹೆಂಗಿದೆ ಮೇಡಮ್ 27 ವರ್ಷದ? ಇಲ್ಲಿ ಇಲ್ಲೇ ಪೋಸ್ಟ್ ಆಫೀಸ್ ವರ್ಕ್ ಮಾಡ್ತಾಳೆ. ಪೋಸ್ಟ್ ಆಫೀಸಲ್ಲ? ಸೂಪರ್. ಮಗ ಇದು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾನೆ. ಸರ್ ನಮಗೆಲ್ಲ ಕೇಳಲೇ ಇಲ್ಲ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಅಂತ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಸರ್ ಸಿಲ್ವರ್ ಜುಬ್ಲಿ. ಶಿವಜುಬ್ರಿ, ಸೂಪರ್. ಥ್ಯಾಂಕ್ ಯು. ಅದಕ್ಕೆ ಸೆಕೆಂಡ್ ಹನಿಮೂನ್ ಥೈಲ್ಯಾಂಡು. ಥೈಲ್ಯಾಂಡು. ನೀನು ಥರ್ಡ್ ಹನಿಮೂನ್ ಸಿಕ್ಕಿದ್ರೆ ಎಲ್ಲಿ ಹೋಗ್ಬೋದು ನೀವು? ಸೆಕೆಂಡ್ ಹನಿಮೂನ್ಗೆ ಥೈಲ್ಯಾಂಡ್ಗೆ ಹೋಗಿದ್ದೀರಾ? ಥರ್ಡ್ ಹನಿಮೂನ್ ಅಂದ್ರೆ ಎಲ್ಲಿ ಹೋಗ್ತೀರಾ? ಚಂದ್ರಯಾನದಲ್ಲಿ ಬುಕ್ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ. ನೀವೇ ಎಲ್ಲೋಗಿಲ್ಲ? ನಾವೆಲ್ಲ ಇಲ್ಲ ಸರ್, ದಾವಣಗೆರೆ ಕಮ್ಮರಗಟ್ಟೆ ಅಷ್ಟೇ. ಎಲ್ಲಾದ್ರೂ ಹೋಗ್ಬೇಕು ಅಂತ ಆಸೆ ಇದೆ ನಿಮಗೆ? ಎಲ್ಲ ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ನಿಮ್ಮ ಮಗಳಿಗೆ? 27 ವರ್ಷ ಸರ್, ಈಕೆಗೆ 22. ಹೌದಾ, ಮದುವೆ ಆಗಿದೆ ಅವ್ರಿಗೆ? ಇಲ್ಲ ಸರ್, ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾಳೆ. ಮಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾನೆ. ಹೌದಾ, ಓಕೆ, ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಭೀಮಣ್ಣ ಅಂತ. ಭೀಮಣ್ಣ. ಭೀಮಣ್ಣಂದು ಯಾವ ಊರು? ಕಮ್ಮರಗಟ್ಟೆ. ಕಮರ್ಘಟ್ಟನಾ? ನೀವು ಎಷ್ಟು ಜನ ಮಕ್ಕಳು? ನಾವು ಇಬ್ಬರು ಸರ್. ಇಬ್ಬರಾ? ನಿಮ್ಮ ಗಂಡನ ಅಕ್ಕನ? ಅಣ್ಣ. ಅಣ್ಣ ಇದ್ದಾರಾ? ಅಣ್ಣ ಏನು ಮಾಡ್ತಿದ್ದಾರೆ? ಅವ್ರು ಬೇಸಾಯ. ಹೌದಾ, ಡಿವೈಡ್ ಆಗಿದೆ. ಡಿವೈಡ್ ಆಗಿದ್ದೀರಾ? ಓಕೆ. ಮೇಡಮು? ಮೇಡಮ್ ಮೈದೋಳು, ಬದೋಳು ತಾಲೂಕು. ಮದುವೆ ಇದು ನಿಮಗೆ ಎಷ್ಟು ಜನ ಮದುವೆಯಾಗಿ? 33 ವರ್ಷ. 33 ವರ್ಷ ಆಯ್ತಾ? ಹೆಂಗಿದೆ ಜೀವನ ಮದುವೆ ಆದಮೇಲೆ? ಓಕೆ, ಚೆನ್ನಾಗಿದೆ. ಓಕೆನಾ? ಓಕೆ, ಚೆನ್ನಾಗಿದೆ. ಸೊ ಆರಾಮಾಗಿದ್ದೀರಾ? ಆರಾಮಿದೆ. ಖುಷಿಯಾಗಿದ್ದೀರಾ? ಖುಷಿಯಾಗಿದೆ. ಓಕೆ. ನಮಸ್ತೆ. ನಮಸ್ತೆ ಸರ್. ಯಜಮಾನ್ರು ಹೆಂಗಿದ್ದಾರೆ? ಪಾಪ ಇದ್ದಾರಾ, ಜೋರಿದ್ದಾರಾ? ಹಾಂ, ಬೈತಾರ ಮನೆಯಲ್ಲಿ? ಏನಿಲ್ಲ ಸರ್. ಇಲ್ಲ, ಜಗಳ ಆಡಲ್ಲ? ಇಲ್ಲ ಸರ್. ಏನು ಇಲ್ಲ, ಒಂದಿನ ಬೈದಿಲ್ಲ? ಇಲ್ಲ ಸರ್, ಎಂದು ಖುಷಿಯಾಗಿದ್ದೀವಿ ಸರ್. ನಾವು ಯಾವಾಗೂ ಜಗಳನೂ ಮಾಡಿಲ್ಲ, ಏನಿಲ್ಲ ಸರ್. ಹೌದಾ? ಆರಾಮಾಗಿದ್ದೀವಿ ಸರ್. ಏನು ನಿಮ್ಮ ಹೆಸರು? ಅನಿತಾ ಸರ್. ಅನಿತಾ. ಏನು ಮಾಡ್ಕೊಂಡಿದ್ದೀರಾ? ಸ್ವಸಹಾಯ ಸಂಘದಲ್ಲಿ MBK ವರ್ಕ್ ಮಾಡ್ತಿದ್ದೆ. ಯಜಮಾನ್ರು ವ್ಯವಸಾಯ ಮಾಡ್ತಾರೆ ಸರ್. ವ್ಯವಸಾಯ ಮಾಡ್ತಾರಾ? ಪ್ರೀತಿ ಹೆಚ್ಚಾಗ ನಿಮ್ಮನ್ನು ಏನು ಅಂತ ಕರೀತಾರೆ? ಅನು ಅಂತಾರೆ ಸರ್. ಅನು. ಓ, ಅನುವ ನೀವು? ನೀವೇನು ಅಂತ ಕರಿತೀರಾ? ಮಾಮೂಲಿ ಕರಿತೇವೆ ಸರ್. ಏನು ಡಾರ್ಲಿಂಗ್ ಅಂತ? ಕರೆದ್ರೆ ಏನು ತಪ್ಪೇನಿಲ್ಲ ಸರ್. ತಪ್ಪೇನಿಲ್ಲ, ಕರಿತೀರ ಹಾಗಾದ್ರೆ? ಕರಿತೇವೆ. ಆಗೇನಂತಾರೆ? ಐ ಆಮ್ ರೆಡಿ ಡಾರ್ಲಿಂಗ್ ಅಂತಾರ? ಬೈತಾರ, ಪ್ರೀತಿ ಮಾಡ್ತಾರ? ಪ್ರೀತಿ ಮಾಡ್ತಾರೆ ಸರ್. ಬೈಯಲ್ಲ? ಬೈತಾರ, ಮಾಡ್ತಾರೆ. ಎರಡು ಇದ್ರೇ ಜೀವನ ಅನ್ನೋದು ಸರ್. ಹೌದಾ? ಹೆಚ್ಚು ಯಾವ್ದು ಮಾಡ್ತಾರೆ? ಹೆಚ್ಚಾಗಿ ಎರಡನ್ನೂ ಮಾಡ್ತಾರೆ ಸರ್. ಹೆಚ್ಚಾಗಿ ಎರಡು ಮಾಡ್ತಾರಾ? ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಜಗಳ ಮಾಡ್ತಾರೆ, ಸಂಜೆಯಿಂದ ರಾತ್ರಿ ಗಂಟ ಪ್ರೀತಿ ಮಾಡ್ತಾರೆ. ಮಕ್ಕಳು ಮೇಡಮ್? ಇಬ್ರು ಸರ್. ಏನು ಮಾಡ್ಕೊಂಡಿದ್ದಾರೆ? ಒಬ್ಬನು 5ನೇ ಕ್ಲಾಸು, ಒಬ್ಬನ 6ನೇ ಕ್ಲಾಸ್ ಹೋಗ್ತೀವಿ. ಥ್ಯಾಂಕ್ ಯು. ಹಬ್ಬ ಸೊಸೆ. ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಗೆ ಎಷ್ಟು ಇರೋದು ಮದುವೆಗೆ? 6 ಇಯರ್ಸ್ ಆಯ್ತು ಸರ್. 6 ಇಯರ್ಸ್ ಆಯ್ತಾ? ಹಾಂ ಸರ್. ಹೆಂಗಿದೆ 6 ಇಯರ್ಸ್ ಆಫ್ ಜರ್ನಿ? ವಂಡರ್ಫುಲ್. ವಂಡರ್ಫುಲ್ಲಾ? ಅತ್ತೆ? ಸೂಪರ್. ಅವರು ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು. ಹೌದೌದು, ಚೆನ್ನಾಗಿದ್ದಾರಲ್ವ ಅತ್ತೆ? ತುಂಬ ಪಾಪ ಅನ್ಸುತ್ತೆ. ಯಾಕೆ? ಓ, ಅಂದ್ರೆ ಜೋರಿದ್ದಾರೆ ಅಂತ ಹೇಳ್ತಿದ್ದೀರಾ ಇನ್ವರ್ಟ್ ಆಗಿ? ನೋಡಿ ಅತ್ತೆ, ಬಿಡ್ಬೇಡಿ ಮನೆ ಬಂದ್ಮೇಲೆ ಇಲ್ಲ ಸರ್, ಎರಡು ಬಾಕ್ಸ್ ತಲೆ ನಾವು ಮೇಲೆ. ಅವರು ಚೆನ್ನಾಗೇ ಇದ್ದೀವಿ. ಚೆನ್ನಾಗಿದ್ದೀರಾ? ಹಾಂ ಸರ್. ನೀವು ಜಗಳ ಆಡಲ್ವಾ? ಅದು ಕಾಮನ್ ಅಲ್ಲ ಸರ್, ಮನೆ ಅಂದಮೇಲೆ ಇದ್ದಾವೆ ಅವೆಲ್ಲ. ಏನಕ್ಕೆ ಜಾಸ್ತಿ ಜಗಳ ಆಡ್ತೀರಾ? ಮಾತು ಕೇಳಲ್ಲ ಅಂತ. ಗಂಡನ ಜೊತೆ, ಅತ್ತೆ ಜೊತೆ ಅಲ್ಲ. ಹೌದಾ? ಗಂಡ ನಿಮ್ಮ ಮಾತು ಕೇಳೋ, ನೀವು ಗಂಡನ ಮಾತು ಕೇಳಲ್ವಾ? ಅವ್ರು ನಮ್ಮ ಮಾತು ಕೇಳಲ್ಲ, ನಾವು ಅವ್ರ ಮಾತು ಕೇಳಲ್ಲ. ಓ, ಅದನ್ನ ಖುಷಿಯಿಂದ ಹೇಳ್ತಿದ್ದಾರೆ ನೋಡಿ ಅವರು. ಇರೋದೇ ಅಲ್ಲ ಸರ್ ಅದು. ಸೊ ಮಕ್ಕಳು ಎಷ್ಟಿದ್ದಾರೆ ಮೇಡಮ್? ಇವಳು ಒಬ್ಳೆ ಸರ್. ಒಬ್ಳೇನಾ? ಹಾಂ ಸರ್. ಎಷ್ಟು ಪಾಪುಗೆ? 2.5 ಇಯರ್ಸ್. ಹೆಸರು? ಶ್ರೀಯಾ. ಶ್ರೀಯಾ. ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ಸುವರ್ಣ ನಾಗರ ಶೆಟ್ಟಿ ಅಂತ. ಓಕೆ. ನನ್ನ ಮಗನ ಹೆಸರು ಬಾಲಾಜಿ ಅಂತ. ಓಕೆ. ಅವ್ನು ಕಾಲೇಜಿಗೆ ಹೋಗಿದ್ದಾನೆ. ಓಕೆ. ನಮ್ಮ ತವ್ರ ಮನೆ ಬಂದ್ಬಿಟ್ಟು ಶಿವಮೊಗ್ಗ. ಓಕೆ. ನಾವಿಲ್ಲಿ 4 ಜನ ಅಣ್ಣ ತಮ್ಮಗಳು. ಓಕೆ. ವೆಂಕಟೇಶ್ ಶೆಟ್ಟಿ, ನಾಗರ ಶೆಟ್ಟಿ, ಅಶೋಕ್ ಶೆಟ್ಟಿ. ಓಕೆ. 4 ಜನ. ಮೊದಲನೇರು ರಾಜಲಕ್ಷ್ಮಿ, 2ನೇರು ನಾವು, 3ನೇರು ಪವಿತ್ರ ಅವರು. ಓಕೆ. ಮಕ್ಕಳು ಬಂದ್ಬಿಟ್ಟು ಶ್ರೀಕಾಂತ, ಪ್ರಶಾಂತ,
ಶ್ರೀಲಕ್ಷ್ಮಿ ಸನತ್ತು ಓಕೆ ನಮ್ದು ಬಾಲಾಜಿ ಸರ್ದು ಅಳ್ಳೂರು ಫ್ಯಾಮಿಲಿ ಓಕೆ ನಮ್ಮ ಊರು ಆಂಜನೇಯ ಇಲ್ಲಿ ಬಾಳೆ ಫೇಮಸ್ ಓಕೆ ಮತ್ತೆ ನಮ್ದು ಅಳ್ಳೂರು ಫ್ಯಾಮಿಲಿ ನಾವು ಡಿಗ್ರಿ ಮಾಡಿದ್ವಿ ನಮ್ಮ ಮನೆಯವ್ರು ಡಿಪ್ಲೊಮಾ Okay. ಮಾಡಿದ್ವಿ ಮತ್ತೆ ಮುಂದಿನ ನೀವ್ ಹೇಳ್ರಿ ಸರ್. ಓಕೆ 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 ಇದೆಲ್ಲ ಬಾಯಟ್ ಮಾಡಿ ಬಂದಿದ್ದೀರಾ ಇಲ್ಲ ಸರ್ ನೀವು ಇಷ್ಟೆಲ್ಲ ಹೇಳ್ಬೇಕು ಅಂತ? ಇಲ್ಲ ಸರ್ ನೀವೇನ್ ಕೇಳಿದ್ರು ಈಗ ನಾನು ಅದನ್ನೇ ಮತ್ತೆ ವಾಪಸ್ ಹೇಳ್ತೀನಿ ಸರ್. ಏನ್ ಹೇಳ್ಬೇಕು ಹೇಳ್ರಿ. ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ ನಿಮ್ಗೆ? ನಮ್ದ ಸರ್ 20 ವರ್ಷ ಆಯ್ತು ಸರ್. 20 ವರ್ಷ ಹಾ, ಸರ್. ಹೆಂಗಿತ್ತು ಮೇಡಮ್ 20 ವರ್ಷ ಜೀವನ? 20 ವರ್ಷದಲ್ಲಿ ನಾವು ಅನ್ಕೊಂಡಂಗೆ ಇರುತ್ತೆ ಸರ್. ನಮ್ಮ ತಪ್ಪು ಏನೈತೆ ಅಂತ ನಾವು ಫಸ್ಟ್ ಹುಡುಕ್ಬೇಕು. ನಮ್ ತಪ್ಪು ನಾವು ಸರಿ ಮಾಡ್ಕೊಂಡಿವಿ ಅಂದ್ರೆ ಉಳಿದಿದ್ದೆಲ್ಲ ಸರಿ ಇರುತ್ತೆ ಸರ್. ಮೇಡಮ್ ಮೇಡಮ್ ನಮ್ ಮೇಡಮ್ ಜೀವನ ಹೆಂಗೆ ಅಂದ್ರೆ ಹಾ ಮೇಡಮ್ ನಮ್ ತಪ್ಪು ಏನೈತೆ ಅಂತ ನಾವು ಹುಡುಕ್ಬೇಕು. ಹಾ, madam. ನಮ್ ತಪ್ಪು ನಾವು ಸರಿ ಮಾಡ್ಕೊಂಡಿವಿ ಅಂದ್ರೆ ಜೀವನ ಚೆನ್ನಾಗಿರುತ್ತೆ. ಕರೆಕ್ಟ್ ಮೇಡಮ್. ಮೇಡಮ್ ಒಂದು ಚಪ್ಪಳ ಕೊಡ್ಲಿ ಮೇಡಮ್. ಮೇಡಮ್ ಏ ಸರ್ ಏನ್ ತಪ್ಪು ಮಾಡ್ತೀರಾ ಮೇಡಮ್? ತಪ್ಪಿ ಮಾಡಿದ್ಕೆ ಬಲಜಿ ಬಂದನ್ ಸರ್. ಅದ್ ವಿಚಾರ ಅಲ್ಲ ಸರ್. ಈಗ ವಿಚಾರ ಹೇಳಿದ್ದು ಏನಾರ ಆಗ್ಲಿ, ಈಗ ನಾವು ನೀವು ಆಗ್ಲಿ, ಈಗ ಇಲ್ಲಿ ಏನಾರು ತಪ್ಪಾಯ್ತು ಅಂದ್ರೆ ನನ್ನ ಕಡೆಯಿಂದ ಏನಾರು ತಪ್ಪು ಮಾತಾಡಿದ್ರೆ ಅದು ತಪ್ಪು. ನಾವು ಧರ್ಮಸ್ಥಳ ಸಂಘದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತೀನಿ ಸರ್. ಕೊರೋನಾ ಬಂದಾಗಿಂದ ನಮ್ಮನ್ನ ಸ್ವಲ್ಪ ಕೈ ಬಿಟ್ಟಾರೆ, ಮತ್ತೆ ಕೈ ಹಿಡಿತಾರೆ ಸರ್. ನಾವು 50 ಜನ ಹೆಣ್ಮಕ್ಳು ನಡುವೆ ಕೂರ್ಸ್ಕೊಂಡು ಏನಾದ್ರೂ ಒಂದು ಕಲೆ ಹೇಳ್ಕೊಡ್ತೀವಿ. ಒಂದು ಗಿಳಿ ಆಗ್ಬೋದು, ಒಂದು ನ್ಯಾಪ್ಕಿನ್ ಆಗ್ಬೋದು, ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಆಗ್ಬೋದು ಮಾಡಿಸ್ತೀವಿ. ಏನೋ ಒಂಚೂರು ಉಳ್ಕೊಂಡಿದ್ದೆ ಸರ್ ಮಾತಾಡಿ ಮುಂದೆ ಸರ್. ಓಕೆ 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 ಮೇಡಮ್. ಆ ಕೈಯಲ್ಲಿ ರೋಸ್ ಯಾರಿಗೆ ಮೇಡಮ್? ಆ ಸರ್ ಮೇಡಮ್ ಕೈಯಲ್ಲಿ ರೋಸ್ ಯಾರಿಗೆ? ರೋಸಾ ಸರ್ ನಿಮಗೆ ಕೊಡೋಣ ಅಂತ ಮಾಡಿದ್ದೆ. ನಾನು ಜ್ಯೂಸ್ ತರೋದ್ರಾಗೆ ನೀವು ಹಿಂದಕ್ಕೆ ಹೋಗ್ಬಿಟ್ರೆ ನಾ ಮುಂದಕ್ಕೆ ಬಂದೆ. ಈಗ ಹೆಂಗ್ ಮಾಡ್ಲಿ ಸರ್? ಎದ್ದು ಕೊಡ್ಲಾ ಅಥವಾ ಹಿಂಗೆ ಹಿಡ್ಕೊಂಡ್ಲಾ? ಕೊಡ್ರಿ ಮೇಡಮ್. ಆಯ್ತು ಸರ್. ಬಟ್ ಒಂದು ವಿಷಯ ಮೇಡಮ್, ಕೊಡುವಾಗ ನೀವು ಐ ಲವ್ ಯು ಸೂರಜ್ ಅಂತ ಹೇಳ್ಬೇಕು ಮೇಡಮ್. ಹೇಳಿದ್ರೆ ಮಾತ್ರ ಎದ್ದು ಕೊಡ್ಬೇಕು ಮೇಡಮ್. ಸರ್ ನಮ್ಮ ಮನೆಯವರಿಗೆ ಹೇಳ್ ಬಂದ್ಬಿಟ್ಟಿನಿ ಸರ್. ಹೇಳಿರ್ತೀನಿ ಹಂಗೆ ನೀ ಏನ್ ಬೇಜಾರ್ ಮಾಡ್ಕೋಬೇಡ ಅಂತ. ಅದಕ್ಕೆ ಫೋಟೋನು ತೋರ್ಸಿನಿ ಸರ್. ಮತ್ತು ನೋಡ್ಕೊಂಡು ನಿಮಗೆ ವಾಪಸ್ ಹೋದ್ರು ಸರ್. ಹಂಗೇನಿಲ್ಲ ಸರ್, ನಾನು ಹೇಳ್ತೀನಿ ಐ ಲವ್ ಯು ಸೂರಜ್ ಅಣ್ಣ. ಮೇಡಮ್ ಏ ಸರ್ ಆ ರೋಸ್ ತಗೊಂಡೋಗಿ ನಿಮ್ಮ ಮನೆ ಯಜಮಾನ್ರಿಗೆ ಕೊಟ್ಬಿಡಿ ಮೇಡಮ್. ಅಯ್ಯೋ ಸರ್ ನನಗೆ ನೀವು ಬೇಡ, ನಿಮ್ ರೋಸ್ ಬೇಡ ಮೇಡಮ್. ಅಲ್ಲ ಸರ್, ಹಾ ಮೇಡಮ್. ನಾನು ಇಟ್ಕೊಂಡಾಗ ಫ್ರೆಶ್ ಇತ್ತು ಸರ್. ಬಿಸಿಲು ಕಡೆ ಕೆಳಗೆ ಕೂಡ್ಸ್ಬಿಟ್ರಲ್ಲ ನೀವು, ಹಂಗಾಗಿ ಇಲ್ಲಿಗೆ ಬಂತು ಸರ್. ಬೇಕಾದ್ರೆ ಅಲ್ಲೊಂದು ಡಜನ್ ಫ್ರೆಶ್ ಇಟ್ಟಿವಿ ಸರ್ ತರದ. ಬೇಡ ಮೇಡಮ್, ಸಾಕ್ಬಿಡ್ರಿ. ಇರ್ಲ ಸರ್, ಸಾಕು ಮೇಡಮ್. ಯಜಮಾನ್ ಮೇಲೆ ತುಂಬಾ ಲವ್ ಇದೆ ಮೇಡಮ್ ನಿಮ್ಗೆ? ಯಾರಿಗೆ ಸರ್? ನಿಮ್ಗೆ. ಹ್ಞೂ ಸರ್. ಎಷ್ಟು ಲವ್ ಇದಮ್ಮ? ಲವ್ ಇರೋದಕ್ಕೆ ಸರ್ ಇನ್ನು ನಾವು ಇಲ್ಲೇ ಉಳ್ಕೊಂಡಿರೋದು ಕಮ್ಮರ್ಗಟ್ಟೆಗೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯೂಟ್ಯೂಬ್, ವಾಟ್ಸಪ್ ಎಲ್ಲ ನೋಡ್ಬಿಟ್ಟು ಇಷ್ಟೊತ್ತಿಗೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ವಿ ಸರ್. ಲವ್ ಇರೋದಕ್ಕೆ ಇಲ್ಲೇ ಇರೋದು ಸರ್. ನಾವು ಮನೆ ಬಿಟ್ಟು ಹೊರಗೆ ಹೋಗಲ್ಲ ಸರ್. ಏನೋ ಇವತ್ತು ಬಂದಿನಿ. ಆಯ್ತು ಆಯ್ತು, ಥ್ಯಾಂಕ್ ಯು ಮೇಡಮ್. ಹಾ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಹೇಳ್ರಿ ಸರ್. ಯಾರಿದ್ದು? ಪುಟ್ಟ ಅಕ್ಕ ಇಲ್ಲಿದ್ದೀರಾ? ಏನ್ ನಿಮ್ಮ ಹೆಸರು? ಮಧುರ. ಮಧುರ? ಹಾಂ ಸರ್. ಅದೇ ಯಾರು ಪಕ್ಕದಲ್ಲಿ ಕೂತಿರೋರು? ನಮ್ಮ ತಂಗಿ. ತಂಗಿಯಾ? ಹಾಂ ಸರ್. ಅದೇನು ನಿಮ್ಗೆ ಅಪೋಸಿಟ್ ಇದ್ದಾರೆ ಅವರು? ನೀವು ನೋಡಿದ್ರೆ ಹಿಂಗಿದ್ದೀರಾ, ಅವ್ರು ನೋಡಿದ್ರೆ ನಮ್ಮ ತಂಗಿ ತರ ಇದ್ದಾರೆ. ಓ, ನನ್ನ ತಂಗಿ ಒಬ್ಳು ಜಾತ್ರೆಯಲ್ಲಿ ಮಿಸ್ ಆಗಿದ್ಲು, ಇವಳೆ ಅನ್ಸುತ್ತೆ. ಇರ್ಬೋದೇನೋ ನೋಡಿ ಸರ್. ಇವಳೆ ಅಲ್ವಾ? ಎಲ್ಲಿ ಸಿಕ್ಕಿದ್ಲು ಇವಳು ನಮ್ಮ ತಂಗಿ ನಿಮ್ಗೆ? ಹಾ, ಯಾರ ಮನೇಲಿ? ನಿಮ್ಮಲ್ಲಿದ್ಲ? ಎಲ್ಲಿ ಸಿಕ್ಕಿದ್ಲು? ಓ, ಯಾವ ಜಾತ್ರೆ? ಕಮರಗಟ್ಟೆ ಜಾತ್ರೆನಾ? ಅವ್ವ, ನಮ್ಮ ಮಗಳು ಸಿಕ್ಕಿದ್ಲವ್ವ, ಇಲ್ಲೇ ಇದ್ದಾಳವ್ವ. ಬೇಡವಾ? ಸರಿ, ಬೇಡಂತೆ, ನಿಮ್ಮಲ್ಲಿ ಇರಲಿ ಅಂತೆ. ಅವರೇ ಬಿಟ್ಟಿಡೋದಂತೆ, ಸಾಕ ಕಷ್ಟ ಆಗುತ್ತೆ ಅಂತ. ಏನಮ್ಮ ಹೆಸರು? ಮಧುರ ಸರ್. ಮಧುರ, ಏನು ಓದ್ತಿದ್ದೀರಾ? ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟು? ಇವಾಗ ಧರ್ಮಸ್ಥಳ ಸಂಘದಲ್ಲಿ VLA ಪೋಸ್ಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್. ವರ್ಕ್ ಮಾಡ್ತಿದ್ದೀರಾ? ಯಾವಾಗ ಮದುವೆ? ಮದುವೆ ಇವಾಗೇ ಅಲ್ಲ ಸರ್. ಮತ್ತೆ ಯಾವಾಗ ಆಗ್ತೀರಾ? ಇನ್ನೊಂದು 2-3 ಇಯರ್ಸ್ ಬಿಟ್ಟು. 2 ಇಯರ್ಸ್ ಬಿಟ್ಟು. ನಿಮ್ಮ ಮದುವೆ ಹುಡುಗ ಹೆಂಗಿರ್ಬೇಕು ಅಂತ ನಿಮ್ಮ ಆಸೆ? ಏನೂ ಇಲ್ಲ ಸರ್ ಆ ಥರ ಎಕ್ಸ್ಪೆಕ್ಟೇಷನ್ಸ್. ಅಂದ್ರೆ ಹೆಂಗಿದ್ರು ಆಗ್ತೀರಾ? ಹಾಂ ಸರ್. ಹೆಂಗಿದ್ರೆ ಹಂಗೆಲ್ಲ ಇದ್ರೆ ಆಗಕ್ಕಾಗುತ್ತಾ ಸರ್? ಆಗಲ್ವಾ? ನೋಡ್ತಾರೆ. ನೋಡ್ತಾರಾ? ಹಾಂ ಸರ್. ಆದ್ರೆ ನೀವು ಅವ್ರು ಒಪ್ಕೋತಾರೆ, ನೀವು ಆಗ್ತೀರಾ? ಅವ್ರು ಒಪ್ಪಿದ್ರೆ ಆಮೇಲೆ ನಾವು ಆಗೋದೇ ಸರ್. ಸೂಪರ್, ಕೊಡಿ ನಿಮ್ಮ ತಂಗಿಗೆ. ನಿಮ್ಮ ತಂಗಿ ಏನು ಮಾಡ್ತಿದ್ದಾರೆ? ಡಿಗ್ರಿ ಓದ್ತಾ ಇದ್ದೀನಿ ಸರ್. ಏನು ಹೆಸರು? ಸೌಂದರ್ಯ. ಸೌಂದರ್ಯ, ಓಕೆ. ನಿಮ್ಮ ಡ್ಯಾಡಿ ಮಮ್ಮಿ ಹೆಸರು? ಸುರೇಶ್ ಶೆಟ್ಟಿ, ರೇಣುಕಾ. ಪಾಪ ಇದ್ದಾರೆ ಡ್ಯಾಡಿ ಮಮ್ಮಿ? ಬೈತಾರ ನಿಮಗೆ? ಇಲ್ಲ. ಯಾರು ನಿಮಗೆ ಫೇವ್ರೇಟು? ಅಪ್ಪ. ಅಪ್ಪನಾ? ಅಂದ್ರೆ ಅಮ್ಮ ಬೈತಾರೆ ಅಂತ ಆಯ್ತು, ಅದಕ್ಕೆ ಫೇವ್ರೇಟ್. ಮತ್ತೆ ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ ಈಗ ಮಕ್ಕಳೆಲ್ಲ, ತುಂಬ ಸ್ಮಾರ್ಟ್ ಇದ್ದಾರೆ. ಅವ್ವ ಏನಪ್ಪ? ಚೆನ್ನಾಗಿದ್ದೀರವ್ವ? ಚೆನ್ನಾಗದೀವಿ. ಏನವ್ವ ನಿಮ್ಮ ಹೆಸರು? ಸುನಂದ. ಗಂಗಾಧರ. ಗಂಗಾಧರ ಅಣ್ಣೆಲ್ಲಿದ್ದಾರೆ? ಮನೆಯಲ್ಲಿದ್ದಾರೆ. ಏನ್ ಮಾಡ್ತಿದ್ದಾರೆ? ಮನೇಲಿ ಏನ್ ಮಾಡ್ತಾರೆ, ಇರ್ತಾರ ಅವ್ರ ಕೆಲಸ ಮಾಡ್ಕೊಂಡು. ಊಟ ಮಾಡಿಸ್ಕೊಂಡು ಊಟ ಕೊಟ್ಟು ಬಂದ್ರು ಅವ್ರಿಗೆ? ಊಟ ಮಾಡಿದ್ರು. ಏನ್ ಮಾಡಿದ್ರು?
ಬೆಳಗ್ಗೆ ಇಡ್ಲಿ ವಡೆ ಮಾಡಿದ್ವಿ, ಈಗ ಅನ್ನ ಸಾರು. ಅನ್ನ ಸಾರ ಊಟ ಎಲ್ಲ ಆಯ್ತು ಹಾಗಾದ್ರೆ ಅವ್ರು ಊಟ ಆಯ್ತು. ಆರಾಮಾಗಿದ್ದಾರಾ? ಆರಾಮಾಗದಾರೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲಾಗಿದ್ದಾರೆ? ಮಕ್ಕಳು ಮೊಮ್ಮಕ್ಕಳು ಅದಾರೆ. ಒಬ್ರು ಅಲ್ಲಿ ತವ್ರ ಮನೆಯಲ್ಲೇ ಇದ್ದಾರೆ, ಮಗ ಸೊಸೆ. ಹಾ, ಮಗ ಇಲ್ಲಿ ಕೆಲಸ ಮಾಡ್ತಾನೆ. ಕೆಲಸ ಮಾಡ್ತಾರಾ? ಓಕೆ, ಸೂಪರ್ ಅಕ್ಕ, ಕೊಡಿ. ನಮಸ್ತೆ ಸರ್. ನಮಸ್ತೆ. ನೀವು ಯಜಮಾನ್ರು ಹೋಗಿದ್ದಾರೆ? ನಂದಿನ್ನೂ ಮದುವೆನೇ ಆಗಿಲ್ಲ ಸರ್. ಅದು ಖುಷಿ ಹೇಳಿದ್ರೆ ಬೇಜಾರಲ್ಲಿ ಹೇಳಿದ್ರ? ಖುಷಿಯಲ್ಲೇ ಹೇಳ್ತಿರೋದು ಸರ್. ಖುಷಿಲಿ ಹೇಳ್ತಿರೋದಾ? ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮ್ಯಾರೇಜ್ ಬೆಸ್ಟಾ? ನಮ್ಮ ಅಪ್ಪಾಜಿ ಯಾವ್ದು ನೋಡ್ತಾರೋ ಅದು ಸರ್. ಹಂಗೆ ಹೆಂಗೆ ಹೇಳ್ತಾರೆ ಹಂಗ? ಆದ್ರೂ ನಿಮ್ಗೊಂದು ಗೊತ್ತಿರುತ್ತಲ್ವಾ ಯಾವ್ದು ಬೆಸ್ಟ್ ಅಂತ? ನಮ್ದೇನು ಅರೇಂಜ್ ಮ್ಯಾರೇಜ್ ಸರ್. ಅಕ್ಕ ಇದ್ದಾರಾ? ಇಲ್ಲ ಸರ್. ಇವ್ರ ಅಕ್ಕ ಅಲ್ವಾ? ನಿಮ್ ತಂಗಿನಾ? ಓಕೆ ಓಕೆ. ಅಣ್ಣನ ಹೆಸರು? ದರ್ಶನ್. ನೀವೇನು ಅಂತ ಕರಿತೀರ ನಿಮ್ಮ ಅಣ್ಣನ? ಅಣ್ಣ ಅಂತಾನೆ ಕರಿತೀನಿ. ಅಣ್ಣ ಅಂತ ಕರಿತೀರಾ? ಅವ್ರೇನು ಅಂತ ಕರೀತಾರೆ? ಅನು ಅಂತಾರೆ. ಅನು ಅಂತಾರ? ನಿಮ್ಗೆ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ, ಅಪ್ಪನ ಮೇಲೆನಾ ಅಮ್ಮನ ಮೇಲೆನಾ? ಅಪ್ಪ. ಅಪ್ಪನ ಮೇಲೆನಾ? ಮಿಕ್ಕಿದ ಇವರಿಬ್ರು ಬೇಡ ಬೇಡ ವೇಸ್ಟ್. ಹಂಗೇನಿಲ್ಲ, ಮತ್ತೆ ಇಬ್ರು ಬೇಕು. ಇಬ್ರು ಬೇಕಾ? ಓಕೆ, ಸೂಪರ್. ಏನು ಮಾಡ್ಕೊಂಡಿದ್ದೀರಿ ಈಗ? ಪೋಸ್ಟ್ ಆಫೀಸಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಹಾಯ್ ಸರ್. ಹಾಯ್ ಮೇಡಮ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿ, ನೀವಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ಪಂಚಮಿ ಸರ್. ಏನು? ಪಂಚಮಿ. ಪಂಚಮಿ. ಏನು ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಪ್ರೆಸೆಂಟ್ ಮನೇಲೇ ಇದ್ದೀನಿ ಸರ್. ಪ್ರೆಸೆಂಟ್ ಮಾಡಲಿದ್ದೀರಾ? ನೀವು ಹೇಳುವಾಗ ನಾನು ಪ್ರೆಸೆಂಟ್ ಈಗ ದುಬೈಗೆ ಹೋಗಿ ದುಬೈಯಲ್ಲಿ ಒಂಚೂರು ಅಂದ್ರೆ ಪಾಸ್ಟಲ್ಲಿ ವರ್ಕ್ ಮಾಡ್ತಿದ್ದೆ ಅಂತ ಅರ್ಥ. ಮದುವೆ ಪ್ರೋಸೆಸ್ ಅಲ್ಲಿ ಇದೆ ಸರ್. ಅಂದ್ರೆ ಸರ್ಚ್ ನೋಡ್ತಿದ್ದಾರಾ? ಸರ್. ನಾನು ಮದುವೆ ಪ್ರೋಸೆಸ್ ಅಲ್ಲಿ ಇದೆ, ಮದುವೆ ದಿನ ಇಟ್ಟಾಯ್ತು ಅಂತ. ಅವನವೇನಾ? ಹುಡುಗ ಸಿಕ್ಕಿದ್ರಾ? ಹಾ ಸರ್. ಸಿಕ್ಕಿದ್ರಾ? ಹಾ, ಸರ್. ಏನ್ ಹೆಸರು? ಮೋಹನ್ ಅಂತ ಸರ್. ಮೋಹನ್? ಹಾ ಸರ್. ಮೋಹನ ಮುರಾರಿ. ಏನ್ ಮಾಡ್ಕೊಂಡಿದ್ದಾರೆ? ಅವ್ರು ಜಿಯೋ ಪಾಯಿಂಟ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಸರ್. ಹೌದಾ? ಲವ್ ಮ್ಯಾರೇಜ್ ನಿಮ್ದು? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಓಕೆ. ನಿಮ್ಮ ಮೋಹನ್ ಅವ್ರನ್ನ ಯಾವ ಹೀರೋಗೆ ಹೋಲಿಸ್ತೀರಾ ನೀವು? ನಾನು ಯಾವ ಹೀರೋನು ಲೈಕೇ ಮಾಡಲ್ಲ ಸರ್. ಅವರೇ ಹೀರೋ ಇವಾಗ. ಅವರೇ ಹೀರೋ ಇವಾಗ. ಅದಕ್ಕಿಂತ ಮುಂಚೆ ಯಾವ ಹೀರೋಸ್ನು ಲೈಕ್ ಮಾಡಲ್ಲ ಸರ್. ನೀವು ಕನ್ನಡ ಸಿನಿಮಾ ನೋಡಲ್ವ ಹಾಗಾದ್ರೆ? ಸ್ವಲ್ಪ ಸ್ವಲ್ಪ ಸರ್, ಅಷ್ಟೇ. ಸ್ವಲ್ಪ ಸ್ವಲ್ಪ ಯಾವ ಹೀರೋ ನೋಡ್ತೀರಾ ಸಿನಿಮಾನ? ಅಂದ್ರೆ ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಇಷ್ಟ ಆಗ್ತಿದ್ರು ಸರ್. ಅದೇ ಒಂದೊಂದು ಟೈಮ್ ಅಂದ್ರೆ ಯಾರ್ಯಾರಲ್ಲಿ ಇಷ್ಟ ಆಗ್ತಾರೆ ನಿಮ್ಗೆ? ಯಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಯಾರಾದ್ರು ಸರ್. ಹೌದಾ? ಸೊ ಅವ್ರಿಗೆ ಯಾರಿಗಾದ್ರು ಹೋಲಿಸಿದ್ರೆ ಯಾರಿಗೆ ಹೋಲಿಸ್ತೀರಾ? ದರ್ಶನ್ ಸರ್. ಕಮಾನ್ ಡಿ ಬಾಸ್, ಸೂಪರ್. ಹೈಟ್ ಎಷ್ಟು ಹೈಟ್ ಇದ್ದಾರೆ ನಿಮ್ಮ ಯಜಮಾನ್ರು? 5.7. ಅವರು ದರ್ಶನ್ ಹೋಲಿಸಿದ್ರ? ದರ್ಶನ್ ಸರ್ಗೆ. ಓಕೆ ಮೇಡಮ್, ನಮ್ಮ ನಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ರಿ ಇವತ್ತು? ಇವತ್ತು ಸರ್ ತಾಲಿಪಿಟ್ಟು ಬೋಂಡ ಅಂತ ಅದು. ಅಂದ್ರೆ ತಾಲಿಪಿಟ್ಟು ಬೋಂಡ ಅಂದ್ರೆ ವಾಡಪ್ಪಿ. ವಡಾಪಿ. ವಾಡಪ್ಪಿ. ಯಾವುದೋ ಕೇಳುವಾಗ ತುಂಬಾ ಸ್ಪೆಷಲ್ ಅನ್ನಿಸ್ತಿದೆ. ಹಾಂ ಸರ್. ಸೊ ಯಾವುದು ಅಂತ ಅವ್ರ ಮನೇಲಿ ಹೋಗಿ ನೋಡೋಣ ಬನ್ನಿ. ಓಕೆ ಮೇಡಮ್, ನಮ್ಮ ನಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್ ವಡಾಪಿ ಮತ್ತೆ ಮೆಂತೆ ಚಟ್ನಿ. ಈ ವಡಾಪಿ ಅಂದ್ರೆ ಏನು? ವಡಾಪಿ ಅಂದ್ರೆ ಸರ್ ಅದು ಎಲ್ಲರೂ ಅಕ್ಕಿ ಹಿಟ್ಟಲ್ಲಿ ತಾಲಿಪಟ್ಟು ಮಾಡ್ತಾರೆ, ಬಿಳಿ ಹೋಳಿಗೆ ಮಾಡ್ತಾರೆ. ನಾವು ಸ್ವಲ್ಪ ಸ್ಪೆಷಲ್ ಆಗಿ ಈಗ ತಾಲಿಪಟ್ಟು ಮಾಡಿದಾಗ ದೊಡ್ಡರಿಗೆ ಅಷ್ಟೇ ಇಷ್ಟ, ಸಣ್ಣವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇಬ್ಬರಿಗೂ ಸೂಟ್ ಆಗಂಗೆ ನಾವು ಅದನ್ನ ಸ್ವಲ್ಪ ನಿಪ್ಪಟ್ಟು ತರ ಮಾಡ್ಕೊಂಡ್ಬಿಟ್ಟು ತಾಲಿಪಟ್ಟನ್ನ ದೊಡ್ಡದಾಗಿ ತರ್ತಾರೆ. ಇದನ್ನ ನಿಪ್ಪಟ್ಟು ತರ ಮಾಡ್ಕೊಂಡ್ಬಿಟ್ಟು ಕರೆದು ಕೊಟ್ರೆ, ಕರೆದಿದೀವಿ ಅನ್ನೋದಕ್ಕೋಸ್ಕರ ದೊಡ್ಡವರು ತಿಂತಾರೆ, ಸಣ್ಣವರು ತಿಂತಾರೆ. ಹಾಗೆ ಶುರು ಮಾಡೋಣ. ಹಾ ಸರ್. ಓಕೆ, ಇದಕ್ಕೆ ಏನೇನು ಬೇಕು ಅಂತ ಹೇಳೋಣ ಸರ್. ಹೇಳಿ ಮೇಡಮ್. ಮೊದಲಿಗೆ ಅಕ್ಕಿ ಹಿಟ್ಟು ಸರ್, ಮೇಡಮು, ಕ್ಯಾರೆಟು, ಓಕೆ ಮೇಡಮು, ನೀರುಳ್ಳಿ ಸರ್, ಹಸಿಮೆಣಸಿಕಾಯಿ ಸರ್. ಹಸಿಮೆಣಸಿನಕಾಯಿ. ಹಾಂ ಸರ್, ಹಸಿಮೆಣಸಿಕಾಯಿ ಒಂದೆರಡು ಹೆಚ್ಚಿದ್ದು, ಕರಿಬೇವು, ಕೊತ್ತಂಬರಿ ಸರ್. ಕರಿಬೇವು, ಕೊತ್ತಂಬರಿ. ಹಾಂ ಸರ್. ಆಮೇಲೆ ಜೀರಿಗೆ ಸರ್. ಜೀರಿಗೆ ಮೇಡಮ್. ಆಮೇಲೆ ಒಂದು ಉಪ್ಪು ಸರ್, ಉಪ್ಪು ಮೇಡಮ್, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಒಂಚೂರು ಟೇಸ್ಟಿಗೋಸ್ಕರ ಸರ್ ಮೇಡಮ್ ಹಸಿಮೆಣಸಿನಕಾಯಿ, ಅಜ್ವಾನ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಶುಂಠಿ ಆಯ್ತು ಸರ್, ಶುಂಠಿ ಹಾಂ ಸರ್ ಹಾಕಿ ಮೇಡಮ್. ಬೇಕು ಅಂದರೆ ಬೇಕಾರೆ ಅವ್ರವ್ರ ಇಷ್ಟ ಸರ್. ಓಕೆ ಮೇಡಮ್. ಖಾರ ಎಷ್ಟು ಬೇಕಷ್ಟು ನೋಡ್ಕೋಬೋದು. ಈಗ ಕಲ್ಸೋದು ಸರ್. ಬಿಸಿನೀರ ಯಾವುದಿದೆ ಸರ್? ಮಗುಗ ಹಾಲ? ಇಲ್ಲ ಸರ್, ನೀರೇ ಸರ್, ತಣ್ಣೀರು. ನೀರು ಹಾಕಿ ಕಲ್ಸೋದು ಸರ್. ಹಾಂ ಮೇಡಮು. ಏನಿದ್ರೆ ಸರ್ ಮೇಡಮು? ವಡಾಪಿ ಸರ್. ವಡಾಪಿ. ಸೊ ಇನ್ನೂ ಮಿಕ್ಸ್ ಮಾಡಿ ಎಣ್ಣೆಲಿ ಬಿಟ್ಟರೆ ಆಯ್ತು, ಮುಗೀತು. ಹಾಂ ಸರ್, ಅಷ್ಟೇ ಸರ್. ಇದರಲ್ಲಿ ಸರ್ ತುಪ್ಪದಲ್ಲ ಅಲ್ಲ ಸರ್, ಅಕ್ಕಿ ಹಿಟ್ಟಿಂದ ಮಾಡ್ಬೋದು, ರಾಗಿ ಹಿಟ್ಟಿಂದ ಮಾಡ್ಬೋದು, ನೀವು ಯಾವ್ದ್ರಲ್ಲಿ ಮಾಡ್ತೀವಿ? ಜೋಳದ ಹಿಟ್ಟಿಂದ ಮಾಡ್ಬೋದು, ಗೋಧಿ ಹಿಟ್ಟಿಂದ ಮಾಡ್ಬೋದು. ನಾವು ಅಕ್ಕಿ ಹಿಟ್ಟಿಂದ ಮಾಡ್ತಾ ಇದ್ದೀವಿ ಸರ್. ಅಕ್ಕಿ ಹಿಟ್ಟಿಂದ ಮಾಡ್ತೀವಿ. ಹ್ಞೂ ಸರ್, ಅವ್ರವ್ರ ಅನುಕೂಲಕ್ಕೆ ಸರಿಯಾಗಿ, ಅವ್ರವ್ರ ಆರೋಗ್ಯಕ್ಕೆ ಸರಿಯಾಗಿ ನಾವು ಮಾಡ್ಕೋಬೇಕು ಸರ್. ಇದನ್ನು ಕ್ರಾಫ್ಟ್ ಮಾಡ್ತಾರಾ ಮೇಡಮು? ಪೇಪರ್ ತೆಗಿತಿದ್ದಾರೆ ತಟ್ಟಕ್ಕ?
ತಟ್ಟಕ್ಕೆ ಪೇಪರ್ ಬೇಕಲ್ಲ, ಪ್ಲಾಸ್ಟಿಕ್ ಶೀಟ್ ಅದು. ಅದಂಗೆ ಉಂಡೆ ಮಾಡಿಬಿಟ್ಟು ಚೆನ್ನಾಗಿರೋಲ್ಲ ಮೇಡಮು ಯಾವ್ದು ಸರ್? ಇದೆ ಸರ್ ಬೇಯ್ಬೇಕಲ್ಲ ಸರ್, ಆಮೇಲೆ ಮನೆಗಿರೋರೆಲ್ಲ ತಿನ್ಬೇಕಲ್ಲ ಸರ್, ಅದಕ್ಕೋಸ್ಕರ ಬೇರೆ ಏನೆಲ್ಲ ಸ್ಪೆಷಲ್, ಬೇರೆ ಏನೆಲ್ಲ ಸ್ಪೆಷಲ್ ಐಟಮ್ ಮಾಡ್ತೀರಿ ಮೇಡಮು? ನಾವ ಸರ್ ಮೇಡಮು ನಮ್ಮಲ್ಲೆಲ್ಲ ಹಳ್ಳಿ ಅಂದ್ರೆ ಸರ್ ರೊಟ್ಟಿ ಪುಂಡಿ ಪಲ್ಯ, ಅದಕ್ಕೆ ಬೇಕಾದಂಥ ಚಟ್ನಿ, ಇದಕ್ಕೆ ಕೊಬ್ಬರಿ ಚಟ್ನಿನೂ ಚೆನ್ನಾಗಿರುತ್ತೆ ಸರ್, ಮೆಂತೆ ಚಟ್ನಿನೂ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿ ಎಲ್ಲ ಒಟ್ಟು ಚೆನ್ನಾಗಿರುತ್ತೆ ಸರ್. ಬಟ್ ನಾವು ಎಲ್ಲರೂ ಕೊಬ್ಬರಿ ಚಟ್ನಿ ಅದು ಮಾಮೂಲಿ ಮಾಡೇ ಮಾಡ್ತಾರಲ್ವಾ, ನಾವು ಅದಕ್ಕೋಸ್ಕರ ಮೆಂತೆ ಚಟ್ನಿ ಮಾಡಿದ್ದೀವಿ. ಎಲ್ಲಿ ಚಟ್ನಿ ಮೇಡಮ್? ಇಲ್ಲಿದೆ ಸರ್ ಮೆಂತೆ ಚಟ್ನಿ. ಮೆಂತೆ ಚಟ್ನಿಗೆ ಬೆಣ್ಣೆ ತುಪ್ಪ ಅವ್ರವ್ರ ಅನುಕೂಲಕ್ಕೆ ಅವ್ರು ಬಳಸ್ಕೋಬೋದು ಸರ್. ಎಣ್ಣೆ ಬಿಸಿ ಇದೆ ಮೇಡಮು, ಕೈ ಹಾಕಿ ನೋಡಿ ಮೇಡಮು. ಇಲ್ಲ ಸರ್, ನಾವು ನಂದೇ ಕೈ ಹಾಕ್ತೀರಾ? ಹಾಕ್ಬಿಡಿ, ಹಾಕಿ ಪರವಾಗಿಲ್ಲ. ಬೇಡ ಸರ್, ಅಷ್ಟೊಂದು ಯಾರ ಕೈ ಅಂತ ಯಾರ ಕೈ? ನಿಮ್ಮ ಕೈ ಹಾಕಿ ನೋಡುವ. ನಾವು ಕೈಯಲ್ಲಿ ಇಟ್ಟು ನೋಡೋದು. ಫ್ಲೇಮ್ ಬರ್ತಾ ಇದೆ ಅಂತಂದ್ರೆ ಅದನ್ನ ನಾನು ಹೇಳಿದ್ ಹಿಂಗೆ ಇಟ್ಟು ನೋಡಿ ಅಂತ ಹೇಳಿದ್ ನಾನು. ನೀವು ಕೈ ಹಾಕಿ ಅಂದಿಲ್ಲ ಸರ್. ಕೈ ಹಾಕಿ ಅಂದ್ರೆ ನೋಡಿ ಹಿಂಗೆ ಕೈ ಹಾಕಿ ತೆಗೀರಿ ಅಂತ. ಮೇಡಮ್ ಬಿಡಿ ಮೇಡಮು, ಆಯ್ತು ಸರ್. ತಿನ್ಬೇಕು ಮೇಡಮ್, ಬೇಗ ಹಸುವಾಗ್ತದೆ ಮೇಡಮು. ಅಲ್ಲ ಸರ್, ಎಣ್ಣೆ ಕಾಯ್ಲಿಲ್ಲ ಅಂದ್ರೆ ಮತ್ತೆ ಉಂಡೆ ಮಾಡಿ ಮೇಡಮು. ಸರ್ ಬಿಸಿ ಎಣ್ಣೆನೆ ಕೊಡಿ, ಅದು ನಾನು ಮಾಡ್ತೀನಿ ಬಿಡಿ. ಹಾಂ ಸರ್, ಹೆಲ್ಪ್ ಮಾಡ್ತೀನಿ ರೀ ಮೇಡಮ್ ನಿಮಗೆ. ಹೌದಾ ಸರ್? ನೀವಂದ್ರೆ ನಂಗೆ ಭಾಳ ಇಷ್ಟ ಮೇಡಮ್. ಅಯ್ಯೋ ಸರ್, ಮತ್ತೆ ಸರ್ ನೀವಂದ್ರೆ ಇಷ್ಟ ಅಂತಂದ್ರೆ ನಿಮಗೆ ಇಷ್ಟವಾಗಿದ್ದು ವಡಾಪಿನೇ ಮಾಡ್ತಾರೆ. ಹ್ಞೂ ಸರ್, ನಿಮಗೆ ಸೂಟ್ ಆಗತ್ತೆ, ಕರೆಕ್ಟ್ ಅನ್ಸುತ್ತೆ ನನಗೆ ಸರ್. ಹೌದು ಮೇಡಮ್. ನಿಮಗೆ ಯಾವ್ದು ಇಷ್ಟ ಸರ್? ಹಾಂ, ನನಗೆ ನೀವೆಲ್ಲ ತುಂಬ ಇಷ್ಟ. ಹೌದು ಸರ್, ಥ್ಯಾಂಕ್ ಯು ಸರ್. ಸರ್ ಅಲ್ಲ ಸರ್, ಅಡಿಗೆಯಲ್ಲಿ ಅಡಿಗೆಯಲ್ಲಿ ನನಗೆ ಸುಕುನುಂಡೆ ಇಷ್ಟ ಮೇಡಮ್. ಹಂಗಂದ್ರೆ ಸುಕುನುಂಡೆ ಅಂದ್ರೆ ಸರ್ ಒಂಚೂರು ಎಣ್ಣೆ ಹಾಕ್ರಿ ಸರ್ ಇಲ್ಲಿ. ಎಣ್ಣೆ ಹಾಕಿ ಮೇಡಮ್. ಹಾಂ ಸರ್, ತಗೊಳ್ಳಿ ಮೇಡಮು. ಆಯ್ತು ಸರ್. ವೆಜ್ಜಲ್ಲಿ ಅಣ್ಣ ನನಗೆ ಸ್ಪೆಷಲ್ ಆಗಿ ವೈಟ್ ರೈಸ್ ಇಷ್ಟ ಮೇಡಮ್. ವೈಟ್ ರೈಸ್ಗೆ ಹಾಂ, ವೈಟ್ ರೈಸಿಗೆ ವೈಟ್ ರೈಸೇ ಮೇಡಮ್. ಅಲ್ಲ ಸರ್, ಅದ್ರ ಜೊತೆಗೆ ನಂಚ್ಕೊಳಕ್ ಬೇಕಲ್ಲ. ಜೊತೆಗೆ ನೀವಿದ್ರೆ ಸಾಕು ಮೇಡಮ್. ಸರ್ ನೀವು ತುಂಬಾ ಸಂತೋಷ ಸರ್. ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ ಮೇಡಮ್ ನೀವು ಮಾಡೋದು? ನಮ್ಮ ಯಜಮಾನ್ರಿಗಂತೂ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಮುದ್ದೆ, ಅವಾಗ ನಡುವೆ ಪಡ್ಡು ದೋಸೆ, ಇಡ್ಲಿ, ಪಡ್ಡು ಮಾಡ್ತೀರಾ? ಆಮೇಲೆ ಪೇಷಂಟ್ ಸರ್. ಪೇಷಂಟಾ? ಹಾಂ ಸರ್, ಇಡ್ಲಿ ಸರ್. ನನಗೆ ಪೇಷಂಟ್ ಯಾರು ಪೇಷಂಟ್? ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ ಮೇಡಮು? ನಮ್ಮ ಯಜಮಾನ್ರಿಗೂ ಮುದ್ದೆ ಇಟ್ಬಿಟ್ರೆ ಸಾಕು ಸರ್. ಅಷ್ಟೇ. ನಿಮ್ಮ ಯಜಮಾನ್ರಿಗೆ ಎಲ್ಲ ಥರ ತಿಂತಾರಾ? ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲದರಲ್ಲೂ ಚೆನ್ನಾಗಿ ಬರುತ್ತೆ ಸರ್. ಅವ್ರವ್ರ ಆರೋಗ್ಯಕ್ಕೆ ಸರಿಯಾಗಿ ಮಾಡ್ಕೋಬೇಕು ಸರ್. ಇದಾದರೆ ಮಕ್ಕಳು ದೊಡ್ಡವರು ಎರಡು ಕಡೆಯಿಂದ ಕರೆದಿರ್ತೀವ, ಮಕ್ಳಿಗೆ ಇಷ್ಟ. ಹಂಗೆ ಅಂಚಲ್ ತೊಟ್ಬಿಟ್ರೆ ಅದು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಸರ್. 2 in 1 ಆಗುತ್ತೆ, ಅದಕ್ಕೋಸ್ಕರ ಕರೆದಿವಿ ಸರ್. ಮೇಡಮು? ಹಾಂ ಸರ್, ತೆಗೆದುಬಿಡಿ ಸರ್. ಆಮೇಲೆ ಮತ್ತೆ ಇನ್ನೊಂದೆರಡು ಬಿಡ್ರಿ ಮೇಡಮು. ಹಾಕೋಣ ಸರ್. ಹಾಂ ಸರ್. ಸರ್ ಬಿಸಿ ಬಿಸಿಯಾದ ವಡಾಪಿ ಚಟ್ನಿ ಬೆಣ್ಣೆ ಜೊತೆಗೆ ರೆಡಿ ಇದೆ. ಓಕೆ, ಸೂಪರ್. ಜೊತೆಗೆ ನಮ್ಮ ಪ್ರೀತಿನೂ ಇದೆ ಸರ್. ಓಕೆ ಸರ್, ನಾವೊಂದು ಇದನ್ನ ತಂದಿದ್ದೀವಿ ಮನೆಯಿಂದ, ಬೇಸನ್ ಉಂಡಿ ಮನೆ ತುಪ್ಪ ಬಳಸಿ ಮಾಡಿರೋದು. ಸೂಪರ್, ಕೊಡೋಣ? ಖಂಡಿತ ಖಂಡಿತ. ಓಕೆ. ಅದಕ್ಕೆ ಆ್ಯಕ್ಚುಲಿ ಓಕೆ, ಇದ್ರ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸರ್. ಕೊಬ್ಬರಿ ಚಟ್ನಿನೂ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಮಾಡಿದ್ದೀವಿ ಸರ್. ಕೊಬ್ಬರಿ ಚಟ್ನಿ ಯಾರಿಗಾದರೂ ಬರುತ್ತೆ. ಖಾರದ ಚಟ್ನಿ ಚೆನ್ನಾಗಿದೆನಾ ಸರ್? ವಾಹ್, ಸಕ್ಕದಾಗಿದೆ. ನಾನಂತೂ ಈ ಟೇಸ್ಟ್ ದೇವರ ನನಗೆ ತಿಂದಿಲ್ಲ, ಅಷ್ಟು ಚೆನ್ನಾಗಿದೆ. ಚಟ್ನಿ ಅಂತೂ ಅಲ್ಟಿಮೇಟ್ ಇದೆ. ಈ ವಡೆ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಅಷ್ಟು ಟೇಸ್ಟ್ ಆಗಿದೆ. ಹಾಂ ಸರ್. ಸೊ ನೋಡಿದ್ರಲ್ವ, ತುಂಬ ಈಸಿ ಮಾಡಲಿಕ್ಕೆ. ಸೊ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಅಂತೂ ಓಕೆ. ನಮ್ಮೆಲ್ರಿಗೂ ಇವರು ದೇವ್ರ ನಾಮ ಆಡ್ತಿದ್ದಾರೆ ಅಂತ ರೆಡಿ ಆಗಿದ್ದಾರೆ. ರೆಡಿ, ಸ್ಟಾರ್ಟ್. ಕಮ್ಮಾರ್ಗಟ್ಟೆಯ ಜಾತ್ರೆಗೆ ಬರ್ತೀರೇನ್ರೆ, ನೀವು ಬಾರದಿದ್ದರೆ ಇಲ್ಲಿ ಇರ್ತೀರೇನ್ರೆ. ಕಮ್ಮಗಟ್ಟೆಯ ಜಾತ್ರೆಗೆ ಬರ್ತೀರೇನ್ರಿ, ನೀವು ಬಾರದಿದ್ದರೆ ಇಲ್ಲೇ ಇರ್ತೀರೇನ್ರಿ. ಊರಾದೋಳ್ ಕಮ್ಮಾರ ಗಟ್ಟೆಲಿ ನ್ಯಾಲ ಸೇರುವ, ಉತ್ತರ ದಿಕ್ಕಿಗೆ ಮುಖವಾಗಿರುವ ಆಂಜನೇಯ. ಊರಾದೋಳ್ ಕಮ್ಮಾರ ಗಟ್ಟೆಲಿ ನ್ಯಾಲ ಸೇರುವ, ಉತ್ತರ ದಿಕ್ಕಿಗೆ ಮುಖವಾಗಿರುವ ಆಂಜನೇಯ. ರಾಮ ಲಕ್ಷ್ಮಣ
ಓಕೆ, ನಮ್ಮ ಫ್ಯಾಮಿಲಿ ಜಂಕ್ಷನ್ ಆಟ ಶುರು ಮಾಡ್ತಿದ್ದೀವಿ. ಸೊ ನಮ್ಮ ಇಡೀ ಲೇಡೀಸ್ ಕ್ಲಬ್ ರೆಡಿಯಾಗಿದೆ. ಮೋಸ್ಟ್ಲಿ ಇವರು ಚೇರಲ್ಲೇ ಓಡ್ಕೊಂಡು ಬೇಡ್ಕೊಂಡು ಏನೋ ಮಾಡ್ತಾರಂತ ಅನಿಸ್ತಿದೆ. ಬಟ್ ಹಾಂ, ಎಲ್ಲಿಗೆ ಮನೆಗ? ಹಾಂ, ಇಲ್ಲ, ನೀವು ಮಾತ್ರ ಸುತ್ತ ಸಾಕು, ಚೇರಲ್ಲೇ ಬಿಟ್ಬಿಡಿ. ಕಡಿಮೆ ಇದೆ, ಯಾರಿಗೆ ಚೇರ್ ಸಿಗಲ್ಲ ಅವ್ರು ಔಟು. ಇವ್ರ ಟೈಮು ಸ್ಟಾರ್ಟ್ಸು, ಮೇಡಮು ನಾವು. ನೀವು ಸುತ್ತಿ, ನಾನು ಚಪ್ಪಲಿ ತಡೆದಾಗ ನಿಲ್ಲಿಸ್ತೀನಿ. ಹಟ್, ಯಾರು ಕುತ್ಕೋತೀರ ಅವ್ರಿಗೆ ಚೇರ್ ಅಷ್ಟೇ. ಔಟ್, 3 ಜನ ಔಟ್. ಸುತ್ತ ತಿರುಗಿ. ಔಟ್, ಇವ್ರು ಔಟ್. ಕ್ಲಾಪ್ ಹೊಡೆದಿಲ್ಲ ನಾನು. ಸ್ಟಾಪ್. ಸ್ಟಾಪ್. ಚೇರ್ನ ಯಾರು ಹುಡುಕಿ ಕೂಡ್ತಾರೆ ಅವರೇ ವಿನ್ನು. ಕೂತ್ಕೊಳ್ಳಿ. ಓಕೆ, ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು, ನಮ್ಮ ನೆಚ್ಚಿನ ದೀಪಕ್ ಅವರು. ಬರ್ಲರಿಗೆ ಜೋರಾದ ಚಪ್ಪಾಳೆ. ಸೂಪರ್. ಓಕೆ, ಹೆಂಗಿತ್ತು ಆಟ? ಅಲ್ಲ, ಹೆಂಗ್ ಅನಿಸ್ತು ನೀವು? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹೌದಾ? ಅಂದ್ರೆ ನಾವು ಸಣ್ಣವ್ರು ಆದಂಗೆ ಆಡಿವಲ್ಲ, ಅದಕ್ಕೆ ಖುಷಿ. ಇಷ್ಟು ವರ್ಷ ಆದ್ಮೇಲೆ. ಹೌದಾ? ನನಗೆ 45 ವರ್ಷ. ಒಂಥರ ಏನೋ ಸ್ಕೂಲಲ್ಲಿ ಆಡಿದ್ದಕ್ಕೂ ಇಲ್ಲಿ ಆಡೋದಕ್ಕೂ ತುಂಬಾ ವ್ಯತ್ಯಾಸ. ನಾವು ಕಣ್ ಕಟ್ಟಿದ್ವಿ ಗೊತ್ತಾ, ಆಗಿರೋ ನಿಮ್ಗೆ? ಖುಷಿ ಆಯ್ತ್ರಿ, ತುಂಬಾ ಖುಷಿ ಆಯ್ತು. ಅಲ್ಲ, ಇಬ್ರು ಬಂದು ಒಟ್ಟಿಗೆ ದಬಾಕೊಂಡ್ರಲ್ಲ. ನಾನ್ ಜಸ್ಟ್ ಮಿಸ್, ನನ್ನ ಮೈ ಮೇಲೆ ನೀವು ಕೂಡ್ತಿದ್ರಿ ಬಿಡ್ರಿ. ನಾ ಹೇಳಿದ್ನಲ್ಲ. ಓ, ಸೂರಜಣ್ಣ ಜೈ. ಸೂಪರ್, ವೆರಿ ನೈಸ್, ಸೂಪರ್. ಓಕೆ, ಮೊದಲನೇ ತಂಡ ಮುಗಿಸಿದೆ. ಸೊ ಎರಡನೇ ತಂಡ ಇನ್ನೊಂದು ದೇವರನ್ನ ನಾ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ ನೀವು ಶುರು ಮಾಡಿ. ಸ್ಟಾರ್ಟ್. ಪೆನ್ನಗೊಂಡದ ಸಿರಿ ದೇವಿಯೇ, ಗೋದಾವರಿ ತಟವಾಸಿಯೇ, ಭಕ್ತರಿಗಾಸರೆ ಮಾತೆಯೇ, ವೈಶ್ಯರ ಕುಲ ದೇವತೆಯೇ, ನಿನ್ನಯ ಭಕ್ತರ ವೃಂದವು ಸೇವೆಗೆ ಕಾದಿದೆ ತಂಡವು, ಜನರಾಸೆಯ ನೀ ಸಾಧಿಸೆ, ಭಕ್ತರ ಕಾಯೇ ವಾಸವಿ. ಪೆನಗೊಂಡದ ಸಿರಿ ದೇವಿಯೇ, ಗೋದಾವರಿ ತಟವಾಸಿಯೇ, ಭಕ್ತರಿಗಾಸರೆ ಮಾತೆಯೇ, ವೈಶ್ಯರ ಕುಲ ದೇವತೆಯೇ, ಪಾರ್ವತಿಯ ಪ್ರತಿರೂಪ ವಾಸವಿ, ನಾಮಕ್ಕೆ ಕಾರಿಣೆ ಶ್ರೀ ಕನ್ನಿಕಾ ಪರಮೇಶ್ವರಿ, ಕಾಯಮ್ಮ ಭಕ್ತರ ದಾರಿಣಿ. ಪೆನಗೊಂಡದ ಸಿರಿ ದೇವಿಯೇ, ಗೋದಾವರಿ ತಟವಾಸಿಯೇ, ಭಕ್ತರಿಗಾಸರೆ ಮಾತೆಯೇ, ವೈಶ್ಯರ ಕುಲ ದೇವತೆಯೇ, ಲಕ್ಷ್ಮೀ
ಲಕ್ಷ್ಮೀ ಸರಸ್ವತಿ ರೂಪಿಣಿ ಕಾಪಾಡು ಎಲ್ಲರ ಕಾರಿಣಿ ಶ್ರೀ ಕನ್ನಿಕಾ ಪರಮೇಶ್ವರಿ ತುಂಬುದು ಧೈರ್ಯದಾಯಿ ದನಿ ಪೆನಗೊಂಡದ ಸಿರಿ ದೇವಿಯೇ ಗೋದಾವರಿ ತಟವಾಸಿಯೇ ಭಕ್ತರಿಗಾಸರೆ ಮಾತೆಯೇ ವೈಶ್ಯರ ಕುಲ ದೇವತೆಯೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಗೆ ನಗರೇಶ್ವರ ದೇವಿಗೆ ವಾಸವಿ ಮಾತಾಕಿ ಕನ್ನಿಕಾ ಮಾತಾಕಿ. ಓಕೆ, ನಮ್ಮ ಲಾಸ್ಟ್ ಸೆಗ್ಮೆಂಟು ಸಿಂಪಲ್ ಒಂದು ಪ್ರಶ್ನೆ ಹೇಳ್ತೀನಿ, ಉತ್ತರ ಕೊಟ್ಟರೆ ಆಯಿತು. ಪ್ರಶ್ನೆ ಏನಂದರೆ ನಿಮ್ಮ ಯಜಮಾನ್ರ ಬಗ್ಗೆ, ಅಂದರೆ ನಿಮ್ಮ ಯಜಮಾನ್ರಲ್ಲಿ ಒಂದು ಗುಡ್ ಕ್ವಾಲಿಟೀಸ್ ಇರ್ಬೋದು, ನಿಮ್ಮ ಯಜಮಾನ್ರು ನಿಮಗೆ ಯಾಕೆ ಇಷ್ಟ ಅಂತ ಇರ್ಬೋದು, ಮನಸ್ಸಲ್ಲಿ ಏನೋ ವಿಷಯ ಇರುತ್ತೆ, ಇಷ್ಟು ವರ್ಷಗಳಾಯಿತು ನಾನು ಹೇಳಿಲ್ಲ, ಸಾರಿ ಆಗಿರ್ಬೋದು, ಥ್ಯಾಂಕ್ ಯು ಆಗಿರ್ಬೋದು, ನೀವಂದರೆ ನನಗೆ ತುಂಬ ಇಷ್ಟ ಅಂತ ಇರ್ಬೋದು, ಏನಾದರೂ ಓಕೆ ಅವ್ರ ಬಗ್ಗೆ ಹೇಳಿದ್ರೆ ಆಯ್ತು ಅಷ್ಟೇ. ನಮ್ಮ ಯಜಮಾನ್ರ ಬಗ್ಗೆ ಇವತ್ತು ಹೇಳಲಿಕ್ಕೆ ನನಗೊಂದು ಒಳ್ಳೆ ಸದಾವಕಾಶ ಸಿಕ್ಕಿದೆ. ನಿಮಗೆಲ್ಲ ತುಂಬ ಥ್ಯಾಂಕ್ಸು. ನಮ್ಮ ಯಜಮಾನ್ರು ತುಂಬ ಒಳ್ಳೆಯವರು. ನಾನು 27 ವರ್ಷ ಆಯಿತು ಮ್ಯಾರೇಜ್ ಆಗಿ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನಗೆ ತವ್ರ ಮನೆ ಗಂಡನ ಮನೆ ಎರಡೂ ಯಾವ ವ್ಯತ್ಯಾಸವೂ ಇಲ್ಲ, ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಾರೆ. ಪ್ರತಿಯೊಂದು ಕಷ್ಟ ಸುಖದಲ್ಲೂ ನನಗೆ ಒಳ್ಳೆ ಭಾಗಿಯಾಗಿದ್ದಾರೆ. ಒಳ್ಳೆ ಪಾರ್ಟ್ನರ್ ಕೊಟ್ಟಿದ್ದಾನೆ ದೇವರು. ಅದಕ್ಕೆ ನಾನು ಯಾವಾಗಲೂ ದೇವ್ರಿಗೆ ಚಿರಋಣಿ ಆಗಿರ್ತೀನಿ. ನನಗೆ ಮುತ್ತಿನಂಥ 2 ಮಕ್ಕಳಿದ್ದಾರೆ. ನನ್ನ ಮಕ್ಕಳು ತುಂಬ ಒಳ್ಳೆಯವರು. ಶ್ರೀನಿಧಿ ಅಂತ ನನ್ನ ಮಗನ ಹೆಸರು. ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಅಷ್ಟೇ ಸಾಫ್ಟಾಗಿರ್ತಾನೆ ನನ್ನ ಜೊತೆ. ಮತ್ತು ನನ್ನ ಮಗಳು ಶ್ರೀರಕ್ಷಾ ಅಂತ, ಅವಳು ತುಂಬ ಒಳ್ಳೆ ಮಗಳು. ನಾನು ಒಳ್ಳೆ ಕುಟುಂಬಕ್ಕೆ ಒಳ್ಳೆ ಸೊಸೆಯಾಗಿ ಒಳ್ಳೆ ಮಗಳಾಗಿ ಇದ್ದೀನಿ. ಮುಂದೆನೂ ನನಗೆ ದೇವ್ರು ಹಂಗೆ ಆರೋಗ್ಯ ಆಯಸ್ಸು ನಮ್ಮ ವಂಶದಲ್ಲಿ ಎಲ್ಲರಿಗೂ ಕೊಟ್ಟು ಕಾಪಾಡಲಿ. ನಮ್ಮ ಸಂಘದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ವಾಸವಿ. ನನ್ನ ಗಂಡನ ಹೆಸರು ವಿಶ್ವನಾಥ್ ಶೆಟ್ಟಿ ಅಂತ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದರೆ ಒಂದು ಓದಿದ್ದೀನಿ ಅಂತಂದು ಗೊತ್ತಿದ್ರು ಅವರು ಮದುವೆ ಮಾಡಿಕೊಂಡು ಆಮೇಲೆ ಅವರಾಗೆ ಇಚ್ಛೆಪಟ್ಟು ಗೌರ್ಮೆಂಟ್ ಕೆಲ್ಸಕ್ಕೆ ಕಳಿಸಿದ್ದಾರೆ. ಅದು ಅವ್ರ ದೊಡ್ಡತನ. ಆಮೇಲೆ ಎಷ್ಟೇ ಸಿಟ್ಟಿರಲಿ ಕೊನೆಗೆ ಅವರು ಶಾಂತವಾಗಿದ್ದು ಅವರೇ ಸಾರಿ ಅಂತ ನನಗೆ ಕೇಳ್ತಾರೆ. ಅಂತ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ. ಐ ಲವ್ ಹಿಮ್ ವೆರಿ ಮಚ್. ಥ್ಯಾಂಕ್ ಯು. ನೈಸ್, ಐ ಲವ್ ಹಿಮ್ ವೆರಿ ಮಚ್. ಮೇಡಮ್ ಕೊಡಿ, ಮೇಡಮು ಹತ್ತು ಬಿಡಿ ಜೋರಾಗಿ ಅಂತ. ಬೆಳಗ್ಗೆ ಸೂರ್ಯನೊಬ್ಬ, ರಾತ್ರಿ ಚಂದ್ರನೊಬ್ಬ, ನನಗೆ ನಾಗರಾಜನೊಬ್ಬ. 20 ವರ್ಷ ಆದರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾವುದೇ ವಿಚಾರಕ್ಕಾದರೂ ಒಳ್ಳೆ ವಿಚಾರ ಇದ್ದರೆ ಸಪೋರ್ಟ್ ಮಾಡ್ತಾರೆ. ಬೇರೆ ಈ ಥರ ಪಬ್ಲಿಕ್ ವಿಚಾರಗಳು ಬಂದಾಗ ಅವರು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಬಟ್ ಅವರಂತೂ ಮುಂದೆ ಬರೋಲ್ಲ. ಬಟ್ ನನಗಂತೂ ಹಿಂದಗಡೆಯಿಂದ ಸಪೋರ್ಟ್ ಮಾಡ್ತಾರೆ. ಇವತ್ತಿಂದ ಬೆಳಗ್ಗೆಯಿಂದ ಹಿಡಿದು ಪಲಾವ್ ಎತ್ತಿಡೋದಾಗಲಿ, ಸ್ಟವ್ ಎತ್ತಿಡೋದಾಗಲಿ, ಸಿಲಿಂಡರ್ ಎತ್ತಿಡೋದಾಗಲಿ ಎಲ್ಲ ಅವರೇ ಮಾಡಿದ್ದಾರೆ ಸರ್. ಈ ವಿಚಾರದಾಗೆ ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ ಸರ್. ಸರ್, ನಮ್ಮ ಮನೆಯವ್ರ ಹೆಸರು ಹಾಲೇಶ್ ಅಂತ. ಅವ್ರು ಫೋಟೋಗ್ರಫಿ ಮತ್ತು ತೋಟಗಾರಿಕೆಯಲ್ಲಿದ್ದಾರೆ. ಅವರಿಗೆ ನಾವು ಸಪೋರ್ಟ್ ಆಗಿದ್ದೀವಿ, ಅವ್ರು ನಮಗೆ ಸಪೋರ್ಟ್ ಆಗಿದ್ದಾರೆ. ಏನೇ ಮಾಡೋದಿದ್ರು ಸಪೋರ್ಟ್ ಕೊಡ್ತಾರೆ, ಮುಂದೆ ಹೋಗಿ ಮಾಡಿ ಅಂತ. ಹಾಗಾಗಿ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಮನೇಲೂ ಚೆನ್ನಾಗಿ ನೋಡ್ಕೊತಾರೆ. ತವ್ರ ಮನೆಗಿಂತ ಚೆನ್ನಾಗಿದೆ. ನಮ್ಮ ಮನೆಯವ್ರ ಹೆಸರು ಭೀಮಪ್ಪ ಅಂತೇಳಿ. ನಾವು ಇಬ್ಬರೇ ಗಂಡ ಹೆಂಡತಿ ಮನೆಯವರು. ನಮಗೆ ಒಬ್ಬಳೇ ಮಗಳಿರೋದು. ಅವಳು ಮದುವೆ ಮಾಡಿಕೊಟ್ಟಿದ್ದೀವಿ. ಅವಳ ಹೆಸರು ಅರ್ಪಿತಾ ಅಂತೇಳಿ. ಅವಳು ಡಬ್ಬಾ ಡಿಗ್ರಿ ಮಾಡ್ಕೊಂಡಾಳೆ. ಅಳಿಯ ಅವರು ಕಾಂಟ್ರಾಕ್ಟು PWD ಕಾಂಟ್ರಾಕ್ಟ್ ಆಗಿದ್ದಾರೆ. ಅವ್ರಿಗೂ ಒಬ್ಬ ಮಗ ಹುಟ್ಟಿದಾನೆ, ಮೊಮ್ಮಗ ಅಂತ ಬಂದಿದ್ದಾನೆ ಇವಾಗ. ನಾವು ತುಂಬ ಚೆನ್ನಾಗಿದ್ದೀವಿ. ನಾವೀಗ 33 ವರ್ಷ ಮದುವೆಯಾಗಿ ನಾವು 33 ವರ್ಷದಲ್ಲಿ ನಾವು ಒಂದಿನನೂ ಜಗಳ ಮಾಡಿಲ್ಲ. ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಇನ್ನು ಮುಂದೆ ಅಷ್ಟೇ ಚೆನ್ನಾಗಿರ್ತೀವಿ. ನಾವು ನಮ್ಮಲ್ಲಿ ಯಾವ ಜಗಳ ದೊಂಬಿ ಏನೂ ಇಲ್ಲ ನೋಡ್ರಿ. ಏನೇ ಒಂದಾದರೂ ಸುಧಾರಿಸ್ಕೊಂಡು ನಾವು ಗಂಡ ಹೆಂಡತಿ ಕೆಲಸ ಮಾಡ್ಕೊತ ಹೋಗ್ತೀವಿ. ಮತ್ತು ಮುಂದೆ ಏನೇ ಕೆಲಸ ಮಾಡೋಕ್ಕೆ ಹೋದವ್ರು ನಾವೇ ಒಂದು ಸ್ವಲ್ಪ ಮುಂದೆ ಹೋಗೋದು. ನಮ್ಮ ಮನೆಯವ್ರು ನಾವು ಮುಂದೆ ಹೋದ್ಮೇಲೆ ಅವ್ರು ಹಿಂದೆ ಬರ್ತಾರೆ. ತುಂಬ ಖುಷಿಯಾಗಿದ್ದೀವಿ ರೀ. ಇನ್ನು ಮುಂದೆ ಹಾಗೇ ಇರ್ತೀವಿ, ಚೆನ್ನಾಗೇ ಇರ್ತೀವಿ. ನಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳಿಲ್ಲ, ಆರಾಮಾಗಿದ್ದೀವಿ ರೀ. ಓಕೆ, ಸರ್, ನನ್ನ ಹೆಸರು ದೀಪಾ ಅಂತ. ನಮ್ಮ ಮನೆಯವ್ರ ಹೆಸರು ನಿರಂಜನ್ ಮೂರ್ತಿ. ನಾವು ಬಟ್ಟೆ ಹೊಲಿತೀನಿ, ಬ್ಲೌಸ್ಗಳ ಡಿಸೈನ್ ಎಲ್ಲ ಬ್ಲೌಸ್ ಹೊಲಿತೀನಿ. ಮನೆಯಲ್ಲೆಲ್ಲ ಚೆನ್ನಾಗಿದ್ದೀವಿ. 2 ಮಕ್ಕಳಿದ್ದಾರೆ. ಇಬ್ಬರು ಡ್ಯೂಟಿಗೆ ಹೋಗ್ತಾರೆ ಸರ್. ಅವರು ಹೊಲದ ಕೆಲಸ ಮಾಡ್ತಾರೆ. ನಾವು ಏನಾದರೂ ಮಾಡ್ತೀವಿ ಅಂತಂದ್ರೆ ಪಾಪ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್ ಮನೆಯಲ್ಲಿ. ನನ್ನ ಹೆಸರು ಮಾಧವಿ. ನಮ್ಮ ಮನೆಯವ್ರ ಹೆಸರು ರವಿಕುಮಾರ್. ನಾವು ಮೂಲತಃ ಚಿತ್ರದುರ್ಗ ಡಿಸ್ಟಿಕ್ನವ್ರು. ನಾವು ಆ ಕಡೆದವರು. ನಾವು ಹೊನ್ನಳ್ಳಿಗೆ ಬಂದು 10 ವರ್ಷ ಆಯಿತು. ನಾವು ಬಂದ ತುಂಬ ಕಷ್ಟ ಇತ್ತು ನಮಗೆ. ನಮ್ಮ ಮನೆಯವರು ನಾವು ತುಂಬ ಸಪೋರ್ಟಿಂದ ನಾವು ಮೆಡಿಕಲ್ ಶಾಪ್ ಮಾಡಿದ್ದೀವಿ. ಇಲ್ಲಿ ಬಂದಾಗ 1 ಮೆಡಿಕಲ್ ಶಾಪ್ ಮಾಡಿದ್ದೀವಿ. ಈಗ 2 ಮೆಡಿಕಲ್ ಶಾಪ್ ಮಾಡಿದ್ದೀವಿ. ಒಬ್ರಿಗೊಬ್ರು ಜೋಡಿ ಆಗಿರೋದಕ್ಕೆ
ಇದು ಮುಂದೆ ಸಾಗ್ತಾ ಹೋಗ್ತಾ ಇದೆ. ನಮ್ಮಿಬ್ಬರು 2 ಮಕ್ಕಳು 2 ನನಗೆ. ಒಬ್ಬನು B.Pharm ಓದ್ತಾ ಇದ್ದಾನೆ, ಒಬ್ಬನು 6th ಓದ್ತಾ ಇದ್ದಾನೆ. ಅವರು ನನ್ನ ಮಕ್ಕಳು ತುಂಬ ಮೆಡಿಕಲಿಗೆ ತುಂಬ ಸಪೋರ್ಟಿವ್ ಮಾಡ್ತಾರೆ. ಹಾಗಾಗಿ ನಮ್ಮದು ತುಂಬ ಖುಷಿಯಾದ ಫ್ಯಾಮಿಲಿ ಅಂತ ಹೇಳೋಕ್ಕೆ ಖುಷಿ ಪಡೋದು. ಓಕೆ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು, ನಮ್ಮ ಜೊತೆ ಮಾತಾಡಿ, ಆಟ ಆಡಿ, ಜೊತೆಗೆ ಡಿಫ್ರೆಂಟ್ ಆಗಿರೋ ಒಂದೊಂದು ಡಿಶ್ನ ತಗೊಂಡ್ಬಂದ್ರಿ. ಅದಂತ ನಂಗೆ ಭಾಳ ಖುಷಿ ಆಯಿತು. ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತಿರ್ತೀವಿ. ಸೊ ನಮ್ಮ ಶ್ರೀಗಂಡ ಚಾನಲ್ ಪರವಾಗಿ ಒಂದು ಚಿಕ್ಕ ಹುಡುಗರು ನಿಮ್ಮ ಇಡೀ ತಂಡಕ್ಕೆ. ಸೊ ವೀಕ್ಷಕರೇ, ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ನಾವು ನಿಮ್ಮ ಊರಿಗೆ ಬರಬೇಕು, ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಬೇಕು ಅಂತ ನೀವು ಮಾಡಬೇಕಾಗುತ್ತೆ. ನಮ್ಮ TV ಡಿಸ್ಪ್ಲೇಗಳು ನಂಬರ್ ಇದೆ. ಸೊ ಆ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಫೋಟೋಸ್ ಆಗಿರ್ಬೋದು, ನಿಮ್ಮ ವೀಡಿಯೋಸ್ ಆಗಿರ್ಬೋದು ಕಳಿಸಿ. ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.